ವಿಶ್ವವ್ಯಾಪಿ ವಿಘ್ನೇಶ್ವರರಿಗೆ ವಂದಿಸ್ತಾ ಶ್ರೀಮಠದ ಆರಾಧ್ಯ ದೇವರುಗಳನ್ನು ಸ್ಮರಿಸಿ ಯತಿತ್ರಯರಿಗೆ ನಮನಗಳನ್ನು ಸಲ್ಲಿಸ್ತಾ ಸೇರಿದ ಸರ್ವರಿಗೂ ವಂದಿಸ್ತಾ ಇಂದಿನ ವೃಕ್ಷಾರೋಪಣ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಯತಿತ್ರಯರ ಅನುಮತಿಯನ್ನು ಕೋರ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. ಕುಮಾರಿ ಸುಗೀತಾ ಜೋಶಿ, ಕುಮಾರಿ ಗಾಯತ್ರಿ ಹೆಗಡೆ ಅವರ ಪರಿಸರ ಗೀತೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭ. ರಚನೆ ಹಾಗೂ ರಾಗ ಸಂಯೋಜನೆ ಪ್ರದೀಪ್ ಭಟ್ ಸಂಪೇಸರ. ಪಶ್ಚಿಮ
ಸುಶ್ರಾವ್ಯವಾದ ಪರಿಸರ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿಕೊಟ್ಟಂಥ ಕುಮಾರಿ ಸುಗೀತಾ ಜೋಶಿ, ಕುಮಾರಿ ಗಾಯತ್ರಿ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಪರಮ ಪೂಜ್ಯ ಗುರುತ್ರಯರಿಗೆ ಭಕ್ತಿಪೂರ್ವವಾಗಿ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಶ್ರೀ ಮಹಾಬಲೇಶ್ವರ ಹೆಗಡೆ ಗಡಿಕೈ ದಂಪತಿಗಳಿಂದ, ಪರಮ ಪೂಜ್ಯ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಶ್ರೀ ಅನಂತ ಭಟ್ ಹುಳುಗೋಳ್ ದಂಪತಿಗಳಿಂದ, ಪರಮ ಪೂಜ್ಯ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ವೆಂಕಟರಮಣ ಪರಮೇಶ್ವರ ಹೆಗಡೆ ವಾಜಿಗದ್ದೆ ದಂಪತಿಗಳವರಿಂದ. ನಮ್ಮ ನಾಡಿನ ಹೆಮ್ಮೆಯ ಕವಿ ಶ್ರೀ ಗೋಪಾಲಕೃಷ್ಣ ಹೆಗಡೆ ಕೇರಿಮನೆಯವರು ಕವಿವಾಣಿಯಂತೆ ಶಾಲ್ಮಲೆಯ ತೀರದಲ್ಲಿ ರಾಜ ಋತುವಿನ ಸಂಜೆ ಎನ್ನುವ ಕವಿವಾಣಿಯಂತೆ ಇಂದು ಈ ಸಭೆ ಆಯೋಜನೆಯಾಗಿದೆ. ಈ ಸಭೆಗೆ ಆಗಮಿಸಿರತಕ್ಕಂಥ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ VN ಹೆಗಡೆ ಬೊಮ್ಮನಹಳ್ಳಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಆನಂದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಯವರಿಗೆ ಪಾದಾರವಿಂದಳಿಗೆ ವಂದಿಸಿ, ಹಾಗೂ ಕರಕಮಲ ಸಂಜಾತರಾಗಿರ್ತಕ್ಕಂತಹ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಯವರ ಪಾದಾರವಿಂದಳಿಗೆ ವಂದನೆಗಳು, ಹಾಗೂ ಯರಮಾ ಮಠದ ಮಾಧವಾನಂದ ಭಾರತಿ ಸ್ವಾಮಿಗಳ ಪಾದಾರವಿಂದಳಿಗೆ ವಂದಿಸಿ, ವೇದಿಕೆಯ ಮೇಲೆ ಇರತಕ್ಕಂತಹ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆಯವರೇ, ಹಾಗೂ ಶಿರ್ಸಿ ಸಿದ್ದಾಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶ್ರೀ ಭೀಮಣ್ಣ ನಾಯ್ಕ ಅವರೇ, ಹಾಗೂ ಶ್ರೀ ಅನಂತ ಹೆಗಡೆ ಅಶ್ವೀಸರ್ ಅವರೇ, ಹಾಗೂ ಅರಣ್ಯಾಧಿಕಾರಿಗಳೇ, ಹಾಗೂ ಬಂದಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ವಿದ್ಯಾರ್ಥಿಗಳೇ, ಹಾಗೂ ಪರಿಸರ ಪ್ರೇಮಿಗಳೇ, ಮಾಧ್ಯಮದವರೇ, ಸ್ವರ್ಣವಲ್ಲಿ ಮಹಾಸಂಸ್ಥಾನದ ವತಿಯಿಂದ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂತಹ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಈ ಒಂದು ವೃಕ್ಷಾರೋಪಣ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಅಷ್ಟೇ, ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಜೀವ ನದಿಯಾಗಿರ್ತಕ್ಕಂತಹ ಅಘನಾಶಿನಿ ಹಾಗೂ ಬೇಡ್ತಿ ಗಂಗಾವಳಿ ನದಿಗಳನ್ನು ತಿರುಗಿಸಿ ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥ ಒಂದು ಯೋಜನೆ ಸಿದ್ಧವಾಗ್ತಾ ಇದೆ ಹೇಳುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈಗ 4-6 ದಿವಸಗಳ ಹಿಂದೆ ಇಲ್ಲಿ 10 ಬಾರಿ ವಿಮಾನಗಳು ಹಾರಾಟವನ್ನು ನೀವೆಲ್ಲ ಕಂಡಿದ್ವಿ. ಏನೇ ಇರಲಿ, ಯಾಕೆಂದರೆ ನಮ್ಮ ದೇಶದಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡೋದಕ್ಕೆ ಅಂತ ಒಂದು ಸಂಸ್ಥೆ ಇದೆ, ರಾಷ್ಟ್ರೀಯ ಜಲ ಅಭಿವೃದ್ಧಿ ಮಂಡಳಿ ಅಂತ. ಅವರ ಕರ್ತವ್ಯ ಅಷ್ಟೇ, ಯಾವ್ಯಾವ ಯೋಜನೆಯನ್ನು ಮಾಡಬಹುದು ಅಂತ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡುವಂಥದ್ದು ಅವರ ಕೆಲಸ. ಆದರೆ ಆ ಯೋಜನೆಯಿಂದ ಯಾವ ಪರಿಣಾಮ ಆಗ್ತದೆ, ಯಾವ ಲಾಭ ಆಗ್ತದೆ, ಯಾವ ಹಾನಿ ಆಗ್ತದೆ ಹೇಳುವಂಥದ್ದನ್ನು ತಿಳಿದುಕೊಂಡು ಜನಪ್ರತಿನಿಧಿಗಳು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನಾವು ಈ ಒಂದು ಉದ್ದೇಶಿತವಾಗಿರ್ತಕ್ಕಂತಹ ಬೇಡ್ತಿ ವರದಾ ಜೋಡಣೆಯ ನದಿಯ ಈ ಒಂದು ಉದ್ದೇಶವನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಕಳೆದ 5-6 ತಿಂಗಳಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನರು ಅಲ್ಲಲ್ಲಿ ಸಂಘಟಿತರಾಗಿ ಈ ಯೋಜನೆಯನ್ನು ಮಾಡಬಾರದು ಸರ್ಕಾರ ಹೇಳುವಂಥದ್ದನ್ನು ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜನಪ್ರತಿನಿಧಿಯೂ ಕೂಡ ನಮ್ಮೊಡನೆ ಕೈ ಜೋಡಿಸಿದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ಈ ನಮ್ಮ ಪರಿಸರ ಹೇಳುವಂಥದ್ದು ಅತ್ಯಂತ ಅಮೂಲ್ಯವಾದದ್ದು. ಇವತ್ತು ನಮ್ಮ ವಿಶ್ವ ಪರಿಸರ ದಿವಸ. ಇಂತಹ ಒಂದು ದಿವಸದ ಸಂದರ್ಭದಲ್ಲಿ ನಾವು ನಮ್ಮ ಪರಿಸರವನ್ನು ಹೇಗೆ ಉಳಿಸಿಕೊಳ್ಳಬೇಕು ಹೇಳುವಂಥದ್ದನ್ನು ವಿಚಾರ ಮಾಡುವಂಥ ಒಂದು ಸಂದರ್ಭ. ಮಕ್ಕಳು ಇದ್ದೀರಿ, ಪತ್ರಕರ್ತರಿದ್ದೀರಿ, ಹಾಗೂ ಹಲವಾರು ಬಂಧು ಭಗಿನಿಯರಿದ್ದೀರಿ. ತಾವೆಲ್ಲ ಈ ಒಂದು ನದಿಯನ್ನು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನದಿ ಅಂತಂದರೆ ಇದು ಅಮೂಲ್ಯವಾದಂಥದ್ದು. ಇದನ್ನು ಉಳಿಸ್ಕೊಳ್ಬೇಕು ಅಂತ ಹಲವಾರು ದಿವಸಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ.
ಹಾಗೆ ಇನ್ನು ಮುಂದೆಯೂ ಕೂಡ ಪ್ರಯತ್ನ ಪಡಬೇಕಾಗಿದೆ. ಅಷ್ಟೇ ಅಲ್ಲದೆ ನಾವು ಪರಿಸರವನ್ನು ಬೆಳೆಸಲಿಕ್ಕೆ ನಾವು ಬದ್ಧರಾಗಬೇಕು. ಇವತ್ತು ನೀವೆಲ್ಲ ಬಂದಿದ್ದೀರಿ. ಇವತ್ತಿನಿಂದ ಇನ್ನು 10 ದಿವಸಗಳ ಕಾಲ ಎಲ್ಲ ಕಡೆ ನದಿಯ ತೀರದಲ್ಲಿ ಗಿಡಗಳು ನೆಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಗುರುಗಳು ನಮಗೆ ಆದೇಶವನ್ನು ನೀಡಿದ್ದಾರೆ. ಅದರ ಉದ್ದೇಶ ಅಷ್ಟೇ, ಪರಿಸರವನ್ನು ಬೆಳೆಸಬೇಕು ಹಾಗೂ ನಮ್ಮ ನದಿಯನ್ನು ಉಳಿಸಬೇಕು. ಗಿಡವನ್ನು ನೆಡಬೇಕು, ಗಿಡವನ್ನು ರಕ್ಷಿಸಬೇಕು, ಅದನ್ನು ಬೆಳೆಸಿ ನಮ್ಮ ಪರಿಸರದ ಒಂದು ಒಳ್ಳೆಯ ವಾತಾವರಣವನ್ನು ಮುಂದಿನ ಜನಾಂಗದವರಿಗೆ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ಯಾಕೆಂದರೆ ನಮಗೆ ಇರುವುದು ಒಂದೇ ಭೂಮಿ, ಮತ್ತು ಬೇರೆ ಭೂಮಿ ಇಲ್ಲ. ಈ ಭೂಮಿಯಲ್ಲೇ ನಾವು ಇರಬೇಕು, ನಮ್ಮ ಮುಂದಿನ ತಲೆಮಾರಿನವರು ಕೂಡ ಇಲ್ಲೇ ಇರಬೇಕು. ಆ ಉದ್ದೇಶದಿಂದ ಇವತ್ತು ಈ ಒಂದು ವೃಕ್ಷಾರೋಪಣ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇನ್ನು ನಿರಂತರವಾಗಿ ನದಿ ತೀರದಲ್ಲಿ ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ನಡೆಯಲಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ನಮ್ಮ ಗುರುತ್ರಯರು ಬಂದಿದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ನಮಗೆ ಬೆನ್ನೆಲುಬೆ ಆಧ್ಯಾತ್ಮಿಕ ಒಂದು ರಕ್ಷೆ ನಮಗೆ ಬೇಕು. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪರಿಸರದ ಹೋರಾಟಕ್ಕೆ ನಮ್ಮ ಸ್ವರ್ಣೋಲಿ ಮಹಾಸಂಸ್ಥಾನದ ಸ್ವಾಮಿಗಳು ಹಾಗೂ ನೆಲಮಾವಿನ ಮಠದ ಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಅದು ನಮಗೆ ಭೀಮ ಬಲ. ಆ ಒಂದು ಬಲದಿಂದಲೇ ನಾವು ನಮ್ಮ ಭೂಮಿಯನ್ನು, ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳುತ್ತೆ ಹೇಳುವಂಥ ಒಂದು ಧೈರ್ಯ ನಮಗಿದೆ, ಆ ಒಂದು ಆತ್ಮವಿಶ್ವಾಸ ನಮಗಿದೆ. ಅಂತಹ ಒಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ದಿವ್ಯ ಸಾನ್ನಿಧ್ಯವನ್ನು ನೀಡಿದ್ದಾರೆ ಗುರುತ್ರಯರು. ಅವರೆಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ನಮನಪೂರ್ವಕವಾಗಿ ತೋರಿಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ನಮ್ಮ ಈ ಪರಿಸರ ಹೋರಾಟಕ್ಕೆ ನಮ್ಮ ಭಾಗದ ಎಲ್ಲ ಶಾಸಕರು ನಮಗೆ ಬೆಂಬಲ ನೀಡಿದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ನಮಗೆ ಶಾಸಕರು ನಾವೇನು ಆರಿಸಿ ಕಳಿಸಿದ್ದೀವಿ, ಅವರು ನಮ್ಮ ಧ್ವನಿಯಾಗಿ ಅದನ್ನು ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಅವರು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಈ ಹಿಂದೆಯೂ ಕೂಡ ಒಂದು ವಿಧಾನಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಕೂಡ ಅವರು ತಮ್ಮ ಧ್ವನಿಯನ್ನು ಬಿಂಬಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಅದನ್ನು ಮಾಡುವಂಥ ಕೆಲಸ ಅವರ ಜವಾಬ್ದಾರಿ ಅವರ ಮೇಲಿದೆ. ಆ ದೃಷ್ಟಿಯಿಂದ ಇವತ್ತಿನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶಾಸಕರಾದಂಥ ಭೀಮಣ್ಣ ನಾಯ್ಕ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಯಾಕೆಂದರೆ ನಾವು ಮುಖ್ಯಮಂತ್ರಿಗಳನ್ನ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಆಗ ಸಂದರ್ಭದಲ್ಲಿ, ಈಗ DKC ಅವರನ್ನು ನಾವು ಭೇಟಿ ಮಾಡಲಿಕ್ಕೆ ಹೋದಾಗ ಭೀಮಣ್ಣ ನಾಯಕರು ಹಾಗೂ ಎಲ್ಲರೂ ಕೂಡ ನಮ್ಮೊಂದಿಗಿದ್ದರು. ಅಂದರೆ ನಮ್ಮ ಧ್ವನಿಯನ್ನು ಒಂದು ವಿಧಾನಸಭೆಯಲ್ಲಿ ಅದು ತೊಡಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಮಾಡುತ್ತಾರೆ ಹೇಳುವಂಥ ವಿಶ್ವಾಸ ನಮಗಿದೆ. ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ಕೂಡ ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯವರು ಕೂಡ ನಮಗೆ ಸಹಭಾಗಿತ್ವವನ್ನು ನೀಡಬೇಕು. ಯಾಕೆಂದರೆ ಅರಣ್ಯ ಇಲಾಖೆ ಆ ಒಂದು ವನವನ್ನು ಹಾಗೂ ಅರಣ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಆಸಕ್ತಿ ಇದೆ ಅಂತಾದರೆ ಆಗ ಅರಣ್ಯವನ್ನು ಚೆನ್ನಾಗಿ ಬೆಳೆಸಬಹುದು. ಹಾಗೂ ರೈತರು ಹಾಗೂ ಎಲ್ಲ ಜನಸಾಮಾನ್ಯರು ಕೂಡ ಅವರೊಂದಿಗೆ ಒಟ್ಟಾಗಿ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಆ ದೃಷ್ಟಿಯಿಂದ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಶ್ರೀ ಸೂರ್ಯಕಾಂತ್ DFO ಶಿರ್ಸಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ಕೇಳಿಕೊಂಡಾಗ ಎಲ್ಲ ನಮ್ಮ ಸಮುದಾಯ, ನಮ್ಮ ಭಾಗದ ಎಲ್ಲ ಮಾತೆಯರು ಹಾಗೂ ಪರಿಸರ ಪ್ರಿಯರು, ಎಲ್ಲ ತರುಣ ಯುವಕ ಸಂಘದವರು ಎಲ್ಲ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಯಾಕೆಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಮುಂದಿನ ಯುವಕರು, ದೇಶದ ಒಂದು ಶಕ್ತಿ. ಅವರಿಗೆ ಇಂತಹ ಒಂದು ಆಸಕ್ತಿಯನ್ನು ನಾವು ಬೆಳೆಸಿದಾಗ ಅವರಿಗೆ ಆ ಗಿಡವನ್ನು ನೆಡುವಂಥದ್ದು, ಆ ಗಿಡದ ಮೇಲೆ ಪ್ರೀತಿ ಬರುವಂಥದ್ದು, ಅದನ್ನು ನಾವು ಕಳಿಸಬೇಕು, ಸಂಸ್ಕಾರವನ್ನು ಕೊಡಬೇಕು. ಆ ದೃಷ್ಟಿಯಿಂದ ಅವರನ್ನು ಕೂಡ ನಾವು ಕರೆದಿದ್ದೇವೆ. ಅವರೆಲ್ಲರೂ ಕೂಡ ಇವತ್ತು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಬೇಡ್ತಿ ಹಾಗೂ ಅಗ್ರಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ನಮ್ಮ ಪರಿಸರ ಯಾತ್ರೆಯಲ್ಲಿ ಭಾಗಿಗಳಾಗಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲ. ಅವರೆಲ್ಲರೂ ಕೂಡ ಹಲವಾರು ತಿಂಗಳುಗಳಿಂದ ನಮ್ಮ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಾವೂ ಕೂಡ ಪತ್ರಿಕೆಯಲ್ಲಿ ಈ ಒಂದು ವಿಷಯವನ್ನು ಪ್ರಚಾರಪಡಿಸಿ ಜನರಲ್ಲಿ ಆ ಒಂದು ಆಸಕ್ತಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಮತ್ತೆಲ್ಲರಿಗೂ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಕೋರಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸೇರಿದ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ VN ಹೆಗಡೆ ಬೊಮ್ಮನಹಳ್ಳಿ ಅವರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಹಿರಿಯ ಸಹಕಾರಿಗಳಾಗಿರ್ತಕ್ಕಂಥ ಶ್ರೀಯುತ RM ಹೆಗಡೆ ಬಾಳೇಸರ ಹಾಗೆ NV ಹೆಗಡೆ ಮುತ್ತಿಗೆಯವರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಸಂತೋಷದಿಂದ ಅವರಿಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಪರಿಸರ ಸುಂದರವಾಗಿದೆ, ಸಮೃದ್ಧವಾಗಿದೆ. ಆದರೆ ನದಿ ತಿರುವು ನಮ್ಮನ್ನೆಲ್ಲ ಬಾಧಿಸ್ತಾ ಇದೆ. ನದಿ ತಿರುವು ಯೋಜನೆಯ ಹಿಂದಿನ ಹಾಗೂ ಮುಂದಿನ ಹೋರಾಟದ ಕುರಿತಾಗಿ
ಒಂದೆರಡು ಅನಿಸಿಕೆಗಳನ್ನು ಕರೆಯನ್ನು ಕೊಡ್ತಾ ಇದ್ದಾರೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ್ ಹೆಗಡೆ ಅಶಿ ಸರ್. ಪೂಜ್ಯ ಗುರುತ್ರಯರು ನಮ್ಮ ಮುಂದೆ ಇದ್ದಾರೆ. ಅವರು ಪೂಜ್ಯ ನೆಲಮಾವ ಶ್ರೀಗಳು ಶೃಂಗೇರಿಗೆ ಹೋಗೋರು ಬಹುಶಃ ಈ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಅಪೇಕ್ಷೆ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ಅವರು ಆ ಕಾರ್ಯಕ್ರಮನೂ ಮುಂದಕ್ಕೆ ಹೋಯಿತು. ಇವತ್ತು ಅವರು ನಮ್ಮ ಜೊತೆಗೂ ಸೇರಿದ್ದಾರೆ. ನಿಜವಾಗಿ ಬೇಡ್ತಿ ಮತ್ತು ಅಘನಾಶಿನಿ ಇಲ್ಲಿ ಒಂದಾಗಿ ಒಟ್ಟಿಗೆ ಹರಿಯೋದಕ್ಕೆ, ನಿರಂತರವಾಗಿ ಹರಿಯೋದಕ್ಕೆ ನಮಗೆ ಪೂಜ್ಯರ ನಿರಂತರವಾದಂಥ ಮಾರ್ಗದರ್ಶನ ಬೇಕು ಎನ್ನುವಂಥದ್ದಕ್ಕೆ ಇದು ಸಾಕ್ಷಿ. ನೀವೆಲ್ಲ ಚಪ್ಪಾಳೆ ತಟ್ಟಿ ನಮ್ಮ ಪೂಜ್ಯರಿಗೆ ನಮಸ್ಕಾರಗಳನ್ನು ಹೇಳೋಣ. ಬಂಧುಗಳೇ, ಇಲ್ಲಿ ಹಲವಾರು ಜ್ವಲಂತ ವಿಚಾರಗಳಿದ್ದಾವೆ. ಮಾನ್ಯ ಸಂಸದರು ಮತ್ತು ಮಾನ್ಯ ಶಾಸಕರು ಇಬ್ಬರೂ ನಮ್ಮ ಜೊತೆಗೆ ಇದ್ದಾರೆ. ಕಳೆದ 6 ತಿಂಗಳಿಂದ ಇವತ್ತು ಬಹುಶಃ ಈವರೆಗೂ ಸಚಿವರಾಗಿದ್ದಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಮಂಕಾಳ ವೈದ್ಯ ಅವರು ಇಲ್ಲಿಗೆ ಇವತ್ತು ಬರಬೇಕಾಗಿತ್ತು. ಬಹುಶಃ ಅನಿವಾರ್ಯ ಬರಲಿಕ್ಕಾಗಲಿಲ್ಲ. ಆದರೆ ಅವರು ನಮ್ಮ ಜೊತೆಗೆ ಪೂರ್ಣವಾಗಿ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಜೊತೆಗೆ ಇದ್ದಾರೆ. ಆರ್ ವಿ ದೇಶಪಾಂಡೆ ಅವರು ಫೋನ್ ಮಾಡಿ ತನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕುಮಟಾದ ಮಾನ್ಯ ಶಾಸಕರು ಕೂಡ ಬೇರೆ ಕಾರಣಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾವು ಅವರೆಲ್ಲರಿಗೆ ಪತ್ರ ಮತ್ತು ಸಂಪರ್ಕ ಮಾಡಿ ಅವರಿಗೆ ವಿನಂತಿ ಮಾಡಿದ್ವಿ, ನೀವು ಬರಬೇಕು ಅಂತ. ಬಟ್ ಅವರೆಲ್ಲರೂ ಈ ಹಿಂದಿನ ನಮ್ಮೆಲ್ಲ ಪ್ರತಿಭಟನಾ ಸಮಾವೇಶಗಳಲ್ಲಿ ಪಾಲ್ಗೊಂಡಂಥವ್ರು. ನೀರಾವರಿ ಸಚಿವರು, ನಮ್ಮ ರಾಜ್ಯದ ನೀರಾವರಿ ಸಚಿವರು ಇವತ್ತು ಮುಖ್ಯಮಂತ್ರಿಗಳಾಗಿ ಮೊನ್ನೆ ಅಷ್ಟೇ ಹೊಸ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಈಗ 2-3 ತಿಂಗಳ ಹಿಂದೆ ಭೇಟಿ ಮಾಡಿದಾಗಲೇ ಬಹಳಷ್ಟು ನಮಗೆ ಸಮಾಧಾನಕರವಾಗಿ ಅವರು ಮಾತುಗಳನ್ನು ಹೇಳಿದರು. ಮತ್ತು ಇನ್ನೊಮ್ಮೆ ಅವ್ರ ಜೊತೆಗೆ ಮತ್ತು ಅವರ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸುವಂಥದ್ದಕ್ಕೆ ಏರ್ಪಾಟ್ ಮಾಡೋದಾಗಿ ಕೂಡ ಹೇಳಿದರು. ಶ್ರೀ ವಿಶ್ವೇಶ್ವರ ಹೆಗ್ಡೆ ಅವರು ದೆಹಲಿಯಲ್ಲಿ ಒಂದೇ ದಿವಸ ಒಂದು ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗಿನ ಎಡೆಬಿಡದ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಶಾಸಕ ಬಂಧುಗಳು, ಮಂತ್ರಿಗಳು ಭಾಗವಹಿಸಿದರು. ಎಲ್ಲ ರಾಜ್ಯದ ಮಂತ್ರಿಗಳನ್ನು, ನೀರಾವರಿ ಮಂತ್ರಿಗಳನ್ನು, ಅರಣ್ಯ ಪರಿಸರ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಇದು ಎಲ್ಲದರ ಫಲವಾಗಿ ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ನಡೆಸಿರುವಂಥ ಈ ನಿರಂತರವಾದಂತಹ ಆಂದೋಲನ ಏನಿದೆ, ಇದು ದೆಹಲಿ, ನಾನು ಹೇಳ್ತಾ ಇರೋದು ರಾಜಕೀಯ ಪಕ್ಷಗಳ ಮುಖಂಡರು, ಮಂತ್ರಿಗಳು, ಸಚಿವರು ಅಷ್ಟೇ ಅಲ್ಲ, ನಮ್ಮ ಸುಪ್ರೀಂ ಕೋರ್ಟಿನ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಅವರಿಗೆ ಕೂಡ ನಮ್ಮ ದೂರು ಹೋಗಿ ಮುಟ್ಟಿದೆ. ಅವರು ಮೊನ್ನೆ ಅವರು ಜೋಗಕ್ಕೆ ಹೋಗಿ ನಾವು ಭೇಟಿಯಾಗಬೇಕು ಅಂತ ಹೊರಟಿದ್ದೀವಿ. ಇಲ್ಲ, ನೀವು ಜೋಗಕ್ಕೆ ಬರೋದು ಬೇಡ, ನಾವು ಶಿರ್ಸಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂಥೇಳಿ ಶಿರ್ಸಿಯಲ್ಲಿ 1 ಗಂಟೆ ಕಾಲ ಬೇಡ್ತಿ, ಅಘನಾಶಿನಿ, ಶರಾವತಿ ಈ ನದಿ ತಿರುವು ಮತ್ತು ಪಂಪ್ ಸ್ಟೋರೇಜ್ ವಿಷಯದಲ್ಲಿ ವಿವರವಾಗಿ ನಮ್ಮ ಬೇಡ್ತಿ ಸಮಿತಿಯ, ಅಘನಾಶಿನಿ ಸಮಿತಿಯ ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದರು. ಜಿಲ್ಲೆಯ ಅರಣ್ಯಾಧಿಕಾರಿಗಳು ಕೂಡ ಹಾಜರಿದ್ದರ ಸಂದರ್ಭದಲ್ಲಿ ಅವರು ಹೇಳಿರೋ ಮಾತು, ಸುನೀಲ್ ಲಿಮಯಿ ಅಂತ ಮಹಾರಾಷ್ಟ್ರದ ದೊಡ್ಡ ಅರಣ್ಯಾಧಿಕಾರಿ ಆದವರು, ಅವರು ಅದರ ನೇತೃತ್ವ ವಹಿಸಿ ಬಂದವರು. ಅವ್ರು ಹೇಳಿರೋದು, ಈ ರೀತಿಯ ಬೃಹತ್ತಾದಂಥ ಚಳುವಳಿಗಳು ನಿರಂತರವಾಗಿ ನಡೆದಿರೋದರಿಂದನೇ ಬೇಡ್ತಿ, ಅಘನಾಶಿನಿಗೆ ಬೃಹತ್ತಾದಂಥ ಡ್ಯಾಮ್ಗಳು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ನನಗೆ ಡಾಕ್ಟರ್ ಮಾಧವ್ ಗಾಡ್ಗೇಳ್ ಅವರು ಹೇಳಿದರು ಎನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಸೊ ಇದು ನಮ್ಮ ಈ ಇಷ್ಟು ವರ್ಷಗಳ ಚಳುವಳಿಯ ಒಂದು ಫಲ ಅಂತ ನಾವು ಭಾವಿಸ್ತೇನೆ. ಮತ್ತು ಈ ಬಗ್ಗೆ ನಿರಂತರವಾಗಿ ನಮಗೆ ಮುಂದುವರಿಯೋದಕ್ಕೆ ಅವರೇನೇ ಬಂದು ನಮ್ಮ ಅಭಿಪ್ರಾಯಗಳನ್ನು ಕೇಳಿ ನಿಮ್ಮ
ತಕರಾರುಗಳೇನು, ನಿಮ್ಮ ವಾದಗಳೇನು, ನಿಮ್ಮ ಕಾಯ್ದೆ ಅಂಶಗಳೇನು ಅಂತ ಎಲ್ಲ ವಿವರಗಳನ್ನು ಮೊನ್ನೆ ಕೇಳ್ಕೊಂಡು ಹೋದರು. ನಮ್ಮ ಇಡೀ ಈ 6-8 ತಿಂಗಳ ಚಳುವಳಿನಲ್ಲಿ ಇದೊಂದು ಬಹಳ ಮಹತ್ವದ ಮೈಲಿಗಲ್ಲು ಈ ಒಂದು ಸಭೆ ಮೊನ್ನೆ ನಡೆದಿರುವಂಥದ್ದು. ಅದೇ ರೀತಿಯಲ್ಲಿ ನಾವು ಯಲ್ಲಾಪುರದಲ್ಲಿ ಒಂದು ವಿಜ್ಞಾನಿಗಳ ಸಮ್ಮೇಳನವನ್ನು ಜೀವ ವೈವಿಧ್ಯ ಮಂಡಳಿ ಮುಖಾಂತರ ಮಾಡಿದ್ವಿ. ಅಲ್ಲೂ ಕೂಡ ಹಲವಾರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳು ಬಂದು ನದಿ ತಿರುವು ಬಗ್ಗೆ ತಮ್ಮ ತೀವ್ರವಾದಂತಹ ಆ ದುಷ್ಪರಿಣಾಮಗಳ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಇವತ್ತಿನ ಪತ್ರಿಕೆಗಳಲ್ಲಿ ಕಾರವಾರದಿಂದ ಬಂದಿರುವಂಥ ಸುದ್ದಿಗಳನ್ನು ತಾವು ಓದಿರಬೇಕು. ಅಲ್ಲಿ ಕಾರವಾರಕ್ಕೆ ನೀರೇ ಬರೋದಿಲ್ಲ, ನಮ್ಮ ಗಂಗಾವಳಿ ನೀರು ಬರೋದೇ ಇಲ್ಲ ಅಂಥ ಪರಿಸ್ಥಿತಿ ಬರ್ತಾ ಇದೆ ಈ ಒಂದು ನದಿ ತಿರುವಾದರೆ ಬೇಡ್ತಿನಿಂದ ಅಂತ. ಸೊ ಈ ವಿಷಯದಲ್ಲಿ ನಾವು ಇನ್ನಷ್ಟು ಬಲವಾದಂತಹ ಒತ್ತಡವನ್ನು ಕರಾವಳಿ ಮೇಲೆ ಹಾಕಬೇಕಾಗಿದೆ. ಕರಾವಳಿ ಅಂದರೆ ಅಲ್ಲಿ ಜನರ ಮುಖಾಂತರ ಒತ್ತಡವನ್ನು ಹಾಕಬೇಕು. ಇದ್ರ ಬಗ್ಗೆ ಈಗಾಗಲೇ ಪೂಜ್ಯ ಸ್ವಾಮೀಜಿಗಳು ಕುಮಟಾದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ನಾವು ಉಳಿದ ಸ್ಥಳಗಳಲ್ಲಿ ಚಿಕ್ಕ ಚಿಕ್ಕ ಸಭೆಗಳನ್ನು ನಡೆಸಿದ್ದೇವೆ. ಆದರೆ ಮುಂದೆ ದೊಡ್ಡದಾದಂಥ ನಾವು ಜಾಥಾಗಳನ್ನು ನಡೆಸಬೇಕು ಅನ್ನುವಂಥ ನಮ್ಮ ನಿರ್ಧಾರ ಏನಿದೆ ಇದು ಮುಂದುವರಿಬೇಕು. ಮತ್ತು ಅಲ್ಲಿಯ ಪಂಚಾಯತ್ಗಳು, ನಗರಸಭೆಗಳು ಇವರಿಗೆ ಹೋಗಿ ಅಪೀಲನ್ನು ಮಾಡಬೇಕು ಅಂತ ನಮ್ಮ ಬೇಡ್ತಿ ಸಮಿತಿ ಸಭೆಯಲ್ಲಿ ನಿರ್ಣಯವನ್ನು ಮಾಡಿದ್ದೇವೆ. ಅದೇ ರೀತಿ ಈ ದಿಲ್ಲಿ ಮತ್ತು ಬೆಂಗಳೂರಿನಲ್ಲಿ ಲೋಕಸಭಾ ಅಧಿವೇಶನ ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ಇನ್ನಷ್ಟು ಈ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಅಂತ ನಾನು ಮಾನ್ಯ ಸಂಸದರು ಮತ್ತು ಮಾನ್ಯ ಶಾಸಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ಈ ಬಗ್ಗೆ ಈ ಸಭೆ ಮುಗಿದ ಮೇಲೆ ಪೂಜ್ಯ ಸ್ವಾಮೀಜಿಯವರ ಜೊತೆಗೆ ಮಾನ್ಯ ಸಂಸದರು ಮತ್ತು ಶಾಸಕರ ಜೊತೆಗೆ ಒಂದು ಚಿಕ್ಕದಾದಂಥ ಕ್ಷಿಪ್ರವಾದಂಥ ಸಭೆಯನ್ನು ಇದೇ ನಮ್ಮ ಯಾತ್ರೆ ನಿವಾಸದಲ್ಲಿ ನಡೆಸಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡಿದ್ದೇವೆ. ಅವರು ಬಂದಿದ್ದಾರೆ. ಇಲ್ಲಿ ಈ ಸೆಷನ್ ಅಷ್ಟೇ ಅಲ್ಲ, ನಾವು ಪುನಃ ನೂತನ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿ ಮಾಡುವಂತಹ ದಿನಾಂಕವನ್ನು ಕೂಡ ಸದ್ಯದಲ್ಲೇ ನಾವು ನಿಶ್ಚಯ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡದಾದಂತಹ ಭಾಳ ಪ್ರಾತಿನಿಧಿಕವಾದಂತಹ ಪಶ್ಚಿಮ ಘಟ್ಟದ ಬೇಡ್ತಿ ಅಘನಾಶಿನಿ ಪ್ರದೇಶದ ಜನ ಮುಖಂಡರು, ಜನಪ್ರತಿನಿಧಿಗಳು, ಪೂಜ್ಯ ಸ್ವಾಮಿಗಳ ನೇತೃತ್ವದ ಸಭೆಯಲ್ಲಿ ನಾವು ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಮತ್ತು ಈ ಮೇ ತಿಂಗಳಲ್ಲಿ ನಾವು ನಿರ್ಣಯ ತೆಗೆದುಕೊಂಡಿದ್ದಿದೆ. ನಮಗೆ ಅದನ್ನು ನಡೆಸಲಿಕ್ಕಾಗಿರಲಿಲ್ಲ. ಮೊನ್ನೆ ನಡೆದ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡ ಹಾಗೆ ಈ ಸದ್ಯದಲ್ಲಿ ಅದರ ಬಗ್ಗೆ ವಿಶ್ವನಾಥ್ ಅವರು ತಿಳಿಸ್ತಾರೆ, ಶಿಗೇಹಳ್ಳಿಯವರು. ನಾವು ಯಾವ ರೀತಿಯಲ್ಲಿ ನಾವು ಶಿರಸಿಗೆ ಹೋಗಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಾವು ಒಂದು ರ್ಯಾಲಿನ ಮಾಡ್ತೇವೆ ಅಂಥೇಳಿ, ಅದೇ ರೀತಿ ಮುಂದೆ ಯಲ್ಲಾಪುರದ ಮತ್ತು ಅಘನಾಶಿನಿ ಭಾಗದಿಂದ ಬಂದಿರುವಂಥ ಸಂಚಾಲಕ ಬಂಧುಗಳು ನಮಗೆ ಮುಂದಿನ ದಿವಸಗಳ ಮುಖ್ಯವಾದ ಕಾರ್ಯಕ್ರಮಗಳೇನು ಅನ್ನೋದನ್ನು ತಿಳಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸ್ವರ್ಣವಲ್ಲಿ ಮಠದ ಇಬ್ಬರು ಸ್ವಾಮಿಗಳು, ಕಳೆದ ವರ್ಷ ಕೂಡ ಇಬ್ಬರು ಸ್ವಾಮಿಗಳು ನಮಗೆ ಗಿಡ ನೆಡೋದಕ್ಕೆ ಸಸ್ಯಲೋಕಕ್ಕೆ ಬಂದಿದ್ದರು. ಇಲ್ಲಿ ಬಂದಿರೋರು ಎಲ್ಲರಿಗೆ ಗೊತ್ತಿದೆ, ಮಕ್ಕಳು ಸೇರಿದಂಗೆ ನಾವು ನೋಡದೇ ಹೋದವರು ಆ ಒಂದು ಸಸ್ಯಲೋಕವನ್ನು ನಾವು ನೋಡಲೇಬೇಕು. ಇವತ್ತು ಬೆಳಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆದಂಥ ರಾಷ್ಟ್ರೀಯ ಒಂದು ಸಮ್ಮೇಳನ ಏನು ನಡೀತು ಸಸ್ಯಶಾಸ್ತ್ರಜ್ಞರದು, ಅವ್ರ ಮುಂದೆ ನಾನು ಸಸ್ಯಲೋಕದ ಪರಿಚಯವನ್ನು ಮಾಡಿಕೊಟ್ಟೆ. ಇಡೀ ಪಶ್ಚಿಮ ಘಟ್ಟದ ಅತ್ಯಂತ ಅಪರೂಪದ ಸಸ್ಯವನ್ನು, ಆ ಸಸ್ಯ ಸಮೂಹ ಅಲ್ಲಿ ಬೆಳೆದು ನಿಂತಿದೆ. ಇದು ಇಡೀ ಪಶ್ಚಿಮ ಘಟ್ಟಕ್ಕೆ ಮಾದರಿಯಾಗಿದೆ. ನಮಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಈ ವೃಕ್ಷಾರೋಪಣ ಅಭಿಯಾನದಲ್ಲಿ ಸಸ್ಯಲೋಕದ ಒಂದು ಪುನಶ್ಚೇತನ ಕಾರ್ಯಕ್ರಮಗಳಲ್ಲಿ ಹಾಗೂ ಪೂಜ್ಯ ಸ್ವಾಮೀಜಿಯವರು ಪ್ರತಿ ವರ್ಷ ನಡೆಸುವಂತಹ ಚಾತುರ್ಮಾಸದ ಸಂದರ್ಭದಲ್ಲಿ ವೃಕ್ಷ ಮಂತ್ರಾಕ್ಷತೆ ಕೊಡ್ತಾರೆ. ಅದರ ಬಗ್ಗೆ ಕೂಡ ನಾವು ಅರಣ್ಯ ಇಲಾಖೆಯ ಮತ್ತು ತಮ್ಮೆಲ್ಲರ ಸಹಯೋಗವನ್ನು, ಸಹಕಾರವನ್ನು ಕೇಳ್ತೇವೆ. ಅದೇ ರೀತಿ ಅಘನಾಶಿನಿ ಪ್ರದೇಶದಲ್ಲಿ ನಡೆಯುವಂಥ ಈ ಒಂದು 10 ದಿವಸಗಳ ಕಾರ್ಯಕ್ರಮ ಏನಿದೆ ವೃಕ್ಷಾರೋಪಣ, ಇದು ಕೂಡ ಹೇಗೆ ನೀವು ತಾಯಂದಿರು ಭಜನಾ ಒಂದು ಸಪ್ತಾಹದಲ್ಲಿ ನದಿ ಪೂಜೆಯಲ್ಲಿ ಆರತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದ್ರಿ, ಭಾಗವಹಿಸಿದ್ರಿ, ದೊಡ್ಡದೊಂದು ಜನಾಂದೋಲನದ ರೀತಿಯಲ್ಲಿ ಅದು ನಡೀತು. ಅಂಥದ್ದೊಂದು ರಚನಾತ್ಮಕವಾದಂತಹ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿಗೆ ದೇಶಕ್ಕೆ ಇದು ಮಾದರಿ. ಪೂಜೆ, ಆರತಿ, ವೃಕ್ಷಾರೋಪಣ ಎಲ್ಲೂ ಆಗಿಲ್ಲ. ಇದು ನಮ್ಮ ಬೇಡ್ತಿ ಅಘನಾಶಿನಿಯ ಒಂದು ಸಂರಕ್ಷಣೆ ಕುರಿತಾದಂತಹ ಈ ಜನಾಂದೋಲನದ ಅತ್ಯಂತ ಮೇಲ್ಪಂಕ್ತಿ ಒಂದು ವಿಶೇಷವಾದ ಕಾರ್ಯಕ್ರಮ. ಅದರಲ್ಲಿ ಬರಲಿರುವಂಥ ಈ 15 ದಿವಸಗಳಲ್ಲಿ ನಾವೆಲ್ಲರೂ, ಕೇವಲ ನಾವಲ್ಲ, ನಮ್ಮೆಲ್ಲ ಹಳ್ಳಿಗಳಲ್ಲಿರುವಂಥ ಎಲ್ಲ ಜನರು ಬಂದು ಭಾಗವಹಿಸಬೇಕು. ಮತ್ತು ಕೇವಲ ನದಿ ತೀರದಲ್ಲ, ಎಲ್ಲ ಭಾಗಗಳಲ್ಲಿ ಇವತ್ತು
ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಕರೆ ಕೊಟ್ಟಿದ್ದಾರೆ, ತಾಯಂದರ ಹೆಸರಿನಲ್ಲಿ ನಿಮ್ಮ ಮನೆ ಹಿತ್ತಲುಗಳಲ್ಲಿ ಗಿಡಗಳನ್ನು ನೆಡ್ರಿ ಅಂತೇಳಿ. ಹಾಗೆ ನಾವೆಲ್ಲರೂ ನಮ್ಮೆಲ್ಲ ಮನೆಗಳಲ್ಲಿ, ತೋಟಗಳಲ್ಲಿ, ಹಿತ್ತಲುಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೆಟ್ಟಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡುವಂತಹ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಣ ಎನ್ನುವಂಥ ಪ್ರಾರ್ಥನೆಯನ್ನು, ಮನವಿಯನ್ನು ತಮ್ಮೆಲ್ಲರಲ್ಲಿ ಮಾಡಿ, ಪೂಜ್ಯ ಸ್ವಾಮೀಜಿಗಳು ನಮಗೆ ಮುಂದಿನ ನಿರ್ದಿಷ್ಟವಾದಂಥ ಹೋರಾಟವನ್ನು ಚುರುಕುಗೊಳಿಸೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಯುತ ಅನಂತ ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು. ಬರುವ ಮಳೆಗಾಲದ ಮಧ್ಯೆಯೂ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಆ ಕುರಿತಾಗಿ ಕೆಲವು ಘೋಷಣೆಯನ್ನು ನಾವು ಕೂಗಬೇಕು. ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಈ ಘೋಷಣೆಯನ್ನು ಬರೆದು ನಮಗೆ ಉಪದೇಶಿಸಿದ್ದಾರೆ. ನಾನು ನದಿಗಳು ಉಳಿದರೆ ಅಂತ ಹೇಳ್ತೇನೆ, ತಾವೆಲ್ಲ ಉಳಿಯುವುದು ನಾಡು ಅಂತ ಹೇಳಬೇಕು. ನದಿಗಳು ಅಳಿದರೆ ಅಂತ ತಕ್ಷಣ ತಾವು ಅಳಿಯುವುದು ನಾಡು ಅಂತ ಹೇಳಬೇಕು. ನದಿಗಳು ಉಳಿದರೆ ಉಳಿದವು ನಾಡು, ನದಿಗಳು ಉಳಿದರೆ ಉಳಿಯುವುದು ನಾಡು, ನದಿಗಳು ಅಳಿದರೆ ಅಳಿಯುವುದು ನಾಡು, ನದಿಗಳು ಅಳಿದರೆ, ನದಿಗಳು ಉಳಿದರೆ, ನದಿಗಳು ಅಳಿದರೆ. ಧನ್ಯವಾದಗಳು. ಸಿದ್ದಾಪುರ ಅಘನಾಶಿನಿ ಭಾಗದಲ್ಲಿ ನಮ್ಮ ಹೋರಾಟ ಏನು, ಹೋರಾಟದ ಕರೆಯನ್ನು ಕೊಡ್ತಾ ಇದ್ದಾರೆ ಪರಿಸರ ಹೋರಾಟಗಾರ ಶ್ರೀ ಗೋಪಾಲಕೃಷ್ಣ ತಂಗಾರಮನೆಯವರು. ಗುರುತ್ರಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆಯವರಿಗೆ ಹಾಗೂ ಭೀಮಣ್ಣ ನಾಯಕರು ಶಾಸಕರು ಅವರಿಗೆ ಹಾಗೂ ಸೇರಿದಂಥ ಎಲ್ಲ ಹಿರಿಯರಿಗೆ, ಮಾತೆಯರಿಗೆ ಹಾಗೂ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸಿ, ಅಘನಾಶಿನಿ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವಾರದವರೆಗೆ ನಾವು ನಾಡ್ದು 7ನೇ ತಾರೀಕಿಂದ ಒಂದು ವಾರದವರೆಗೆ 7 ಕಡೆಗಳಲ್ಲಿ ನಾವು ವೃಕ್ಷಾರೋಪಣ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ದೇವೆ. ವೃಕ್ಷಾರೋಪಣ ಮಾಡಿ ಅಲ್ಲಿ ಜನಜಾಗೃತಿ ಸಭೆಯನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಪ್ರಮುಖವಾಗಿ 8ನೇ ತಾರೀಕು ಡ್ಯಾಮ್ ಸೈಟು ಬಾಳೆಕೊಪ್ಪದ ಹತ್ತಿರ ಮಾಧವಾನಂದ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿಗಳ ಅಮೃತ ಹಸ್ತದಿಂದ ವೃಕ್ಷಾರೋಪಣವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೂ ತಾವೆಲ್ಲ ಬರಬೇಕು. ಹಾಗೆ ಮುಂದಿನ ತಿಂಗಳ ಜುಲೈನಲ್ಲಿ ಅಘನಾಶಿನಿ ಪ್ರದೇಶದ ಬಗ್ಗೆ ಒಂದು ವಿಜ್ಞಾನಿಗಳ ಕಾರ್ಯಾಗಾರವನ್ನು ಸಮಾಲೋಚನೆ ಮಾಡಿದ್ದೇವೆ, ಮಾಡಬೇಕು ಅಂಥೇಳಿ. ಕ್ಯಾದಿಗಿಲ್ಲಿ ಅದನ್ನು 1 ದಿವಸದ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಯೋಜನೆ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಯಲ್ಲಾಪುರ ಭಾಗದಲ್ಲಿ ನಮ್ಮ ಹೋರಾಟ ಏನು ಎನ್ನುವ ಕುರಿತಾಗಿ ಪತ್ರಕರ್ತ ಪರಿಸರ ಹೋರಾಟಗಾರ ಶ್ರೀಯುತ ನರಸಿಂಹ ಸಾತೋಡಿಯವರು ವಿವರವನ್ನು ನೀಡುತ್ತಾ ಇದ್ದಾರೆ. ಹರಿ ಓಂ. ಪೂಜ್ಯ ಗುರುತ್ರಯರ ಚರಣಾರಂಧಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿ ಸೇರ್ತಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ, ಹಿರಿಯರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವಿಲ್ಲಿ ಯಾವ ರೀತಿ ಸೇರಿದೆವು ಅದೇ ರೀತಿ ಅತ್ಯಂತ ನಿರ್ಜನವಾದಂಥ ಕಾಡಿನ ಪ್ರದೇಶ ಬೇಡ್ತಿ ಸೇತುವೆಯ ಬಳಿ ಬರುವ ಜೂನ್ 10ರಂದು 4 ಗಂಟೆಗೆ ನಾವಲ್ಲೊಂದು ಬೃಹತ್ ವೃಕ್ಷಾರೋಪಣ ಮತ್ತು ಹಸಿರು ಸಮಾರಂಭ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಗುರುಗಳ ನಿರ್ದೇಶನಂತೆ ಗುರುಗಳು ಆ ಕಾರ್ಯಕ್ರಮಕ್ಕೆ ಬರುವುದಕ್ಕಾಗಿ ಒಪ್ಪಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಅದೇ ಪ್ರದೇಶದಲ್ಲಿ ನಾವು ಕಳೆದ ಅಕ್ಟೋಬರ್ 20ರಂದು ಆ ವ್ಯಾಘ್ರನ ಸನ್ನಿಧಾನ 1,500ಕ್ಕೂ ಹೆಚ್ಚು ಜನ ಸೇರಿ ಭಗವಂತನ ಪ್ರಾರ್ಥನೆ ಸಲ್ಲಿಸಿದ್ವಿ. ಈ ಯೋಜನೆ ಬಾರದಂತೆ ತಡೆ ಹೇಳುವಂಥ ಪ್ರಾರ್ಥನೆ ನಾವು ಅಲ್ಲಿ ಬಹಳ ಒಕ್ಕೋಲಿನಿಂದ ಪ್ರಾರಂಭದ ದಿನಗಳು ನಾವು ಮಾಡಿದ್ವಿ. ಅದೇ ಸ್ಥಳದಲ್ಲಿ ಈ ಒಂದು ವೃಕ್ಷಾರೋಪಣ ಸಮಾರಂಭ ನಡೀಲಿಕ್ಕಿದೆ. ಅದು ವಿಶೇಷವಾಗಿ ಇವತ್ತು ನಾವು ನಾಡಿನಲ್ಲಿ ಮಾಡಿದ್ದೇವೆ, ಅದು ಅಲ್ಲಿ ಕಾಡಿನಲ್ಲಿ ನಡೀತದೆ. ಅವತ್ತು ಅಲ್ಲಿ ಯಾವ ಒಂದು ಮನುಷ್ಯ ಕೂಡ ಇರದ ಪ್ರದೇಶ ಅದು. ಆ ನಿರ್ಜನ ಪ್ರದೇಶದಲ್ಲಿ ನಾವು ಅವತ್ತು ಕಾರ್ಯಕ್ರಮ ಮಾಡಬೇಕು. ಇಂಥ ಒಂದು ಕಾಡಿನ ಪ್ರದೇಶದಲ್ಲಿ ನಾವು ಈ ಥರ ಕಾರ್ಯಕ್ರಮ ಮಾಡ್ಬೋದು ಅನ್ನೋದನ್ನು ನಾವು ಯೋಜಿಸಿ ನಾವು ಮೊನ್ನೆ ಅಷ್ಟೇ ಸಭೆ ಸೇರಿ ನಿರ್ಧಾರ ಮಾಡಿದ್ವಿ. ಸ್ವಾಮೀಜಿಗಳು ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಬೇಡ್ತಿ ತಟದ ಆಜುಬಾಜಿನ ಆ ಉಪ್ಪಳೇಶ್ವರ, ಮಂಚಿಕೇರಿ ಮತ್ತು ಹಾಸಣಗಿ, ಕಂಪ್ಲಿ, ಉಮ್ಮಚ್ಗಿ ಮತ್ತು ಚಂದಗುಳಿ, ಮಾಗೋಡು, ಯಲ್ಲಾಪುರ ಎಲ್ಲ ಕಡೆಯ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಜೊತೆಗೆ ಈ ಭಾಗದವರು ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಮಾತನ್ನು ಹೇಳ್ತಾ
ಅಲ್ಲಿ ಮಾತೆಯರು ಮತ್ತು ನಮ್ಮ ಮಾತೃಮಂಡಳಿಯವರು ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಒಂದು ವಿನಂತಿಯನ್ನು ತಮ್ಮ ಮಾಡ್ಕೊಳ್ತಾ ಪೂಜ್ಯರು ಕೂಡ ಅವತ್ತು ಬರ್ತಾ ಇದ್ದಾರೆ. ಜೊತೆಗೆ ಸಂಸದರು ಕೂಡ ಬರುವ ಮಾತನ್ನು ಹೇಳಿದ್ದಾರೆ. ನಮ್ಮ ಯಲ್ಲಾಪುರದ ಶಾಸಕರು ಕೂಡ ಭಾಗವಹಿಸೋದಾಗಿ ಹೇಳಿದ್ದಾರೆ. ಅದೇ ರೀತಿ ನಾವು ಭೀಮಣ್ಣಯ್ಯನನ್ನು ಕೂಡ ಆಹ್ವಾನಿಸ್ತೇವೆ. ಅದೇ ರೀತಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಆಹ್ವಾನಿಸ್ತೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಬೇಡ್ತಿಯ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇಡ್ತಿ ನದಿ ಅಕ್ಕಪಕ್ಕದಲ್ಲಿ ಹೆಗ್ಗಾರಲ್ಲಿರ್ಬೋದು, ಕಲ್ಲೇಶ್ವರ ಇರ್ಬೋದು ಮತ್ತು ಮಾಗೋಡುಗಳಲ್ಲಿಯೂ ಕೂಡ ಈ ರೀತಿಯ ಕಾರ್ಯಕ್ರಮನ ಹಮ್ಮಿಕೊಳ್ಳೋದಕ್ಕೆ ನಾವು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಸಮಗ್ರವಾಗಿ ನದಿ ತಿರುವು ಯೋಜನೆಯ ಕುರಿತಾಗಿ ಪತ್ರ ಚಳವಳಿ ಹೇಗಿರಬೇಕು ಎನ್ನುವುದನ್ನು ಶ್ರೀಯುತ ವಿಶ್ವನಾಥ್ ಶೀಗೇಳಿಯವರು ಹೇಳ್ತಾ ಇದ್ದಾರೆ. ಪೂಜ್ಯ ಗುರುತ್ರಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದ ಸಂಸದರು ವಿಶ್ವೇಶ್ವರ ಕಾಗೇರಿಯವರೇ ಹಾಗೂ ಶಾಸಕರಾದ ಭೀಮಣ್ಣ ನಾಯ್ಕರವರೇ, ವಿಭಾಗ ಅರಣ್ಯಾಧಿಕಾರಿಗಳೇ, ಗಣ್ಯರೇ, ಪರಿಸರ ಪ್ರೇಮಿಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಗುರುಗಳ ಆದೇಶಾನುಸಾರ ಇದೇ ಬರುವ ಜೂನ್ 15 ಸೋಮವಾರ ಸನ್ಮಾನ್ಯ ಮಂತ್ರಿಗಳಿಗೆ ಪತ್ರವನ್ನು ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಅವತ್ತು ದಯವಿಟ್ಟು ತಾವೆಲ್ಲರೂ ಬಂದು ಪತ್ರವನ್ನು ಬರೆದು, ಅಂದರೆ ವೈಯಕ್ತಿಕವಾಗಿ ಪತ್ರವನ್ನು ಬರೆದು ಪ್ರತಿಯೊಬ್ಬರೂ ಎ ಸಿ ಅವರಿಗೆ ನೀಡಬೇಕೆಂದು ನಾವು ನಿರ್ಣಯಿಸಿದ್ದೇವೆ. ಅದೇ ರೀತಿ ಈ ಕೆಳಗೆ ಪತ್ರವನ್ನು ಪ್ರಿಂಟ್ ಮಾಡಿ ಕೆಳಗೆ ಇಟ್ಟಿದ್ದೇವೆ. ಎಲ್ಲರೂ ಆಯಾ ಭಾಗದ ಪ್ರಮುಖರು ತೆಗೆದುಕೊಂಡು ಹೋಗಿ ಸಾಧ್ಯವಾದಷ್ಟು ಹೆಚ್ಚಿನ ಜನರ 18 ವರ್ಷದ ಮೇಲ್ಪಟ್ಟ ಅವರನ್ನು ಸಹಿ ಹಾಕಿಕೊಂಡು ಅವತ್ತು ತಮ್ಮ ಗ್ರಾಮದ ಒಂದು 10 ಜನರ ಗ್ರೂಪ್ ಅಂತೆ ಅಂದರೆ ಬಂದು ಪ್ರತ್ಯೇಕವಾಗಿ ಎ ಸಿ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತೇವೆ. ಈಗಾಗಲೇ ಒಂದು 5,000 ಪತ್ರ ಶಾನ್ಪುರ್ ಸೀಮೆಯಿಂದ ಆಗಿದೆ. ಒಟ್ಟು ನಮ್ಮ ಅಂದಾಜು ಒಂದು 20,000 ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ನೀಡಬೇಕು. ಅವತ್ತು 15ನೇ ತಾರೀಕು ಜೂನ್ 15ರಂದು ಕನಿಷ್ಠ ಒಂದು 2,000 ಜನ ಸೇರಿ ವೈಯಕ್ತಿಕ ಪತ್ರವನ್ನು ನೀಡಬೇಕು. ಮತ್ತು ವಿದ್ಯಾರ್ಥಿಗಳಿಂದ ಸಹ ಪತ್ರ ಚಳವಳಿ ಆಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ವಿಶ್ವನಾಥ್ ಹೆಗಡೆ ಅವರಿಗೆ ಧನ್ಯವಾದಗಳು. ಜೂನ್ 15 ಶಿರ್ಸಿಯ ಎ ಸಿ ಆಫೀಸಲ್ಲಿ ಬೆಳಗ್ಗೆ 10:30ಕ್ಕೆ ಶಿರ್ಸಿಯ ಎ ಸಿ ಆಫೀಸ್ನಲ್ಲಿ ನಾವೆಲ್ಲ ಸೇರಿ ಈ ಮನವಿಯನ್ನು ಕೊಡುವುದು, ಈ ಪತ್ರ ಚಳುವಳಿಯನ್ನು ನಾವು ಸಮರ್ಪಿಸುವುದು. ದಯವಿಟ್ಟು ಆ ದಿನ ಎಲ್ಲರೂ ಬಂದು ಸಹಕರಿಸಬೇಕೆಂದ ಕಳಕಳಿಯ ಕೋರಿಕೆ. ಬಿಡೆವು ಬಿಡೆವು ಬೇಡ್ತಿ ಬಿಡೆವು, ಕೊಡೆವು ಕೊಡೆವು ಅಘನಾಶಿನಿ ಕೊಡೆವು. ಬಿಡೆವು ಬಿಡೆವು ಬೇಡ್ತಿ ಬಿಡೆವು, ಬಿಡೆವು ಬಿಡೆವು ಕೊಡೆವು 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 ಕೊಡೆವು. ಧನ್ಯವಾದಗಳು. ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಅಭ್ಯಾಗತರು ಆಗಿರ್ತಕ್ಕಂಥ ಶ್ರೀಯುತ ಭೀಮಣ್ಣ ನಾಯ್ಕರವರು ತಮ್ಮ ಅರ್ಥಪೂರ್ಣ ವಿಚಾರಗಳೊಂದಿಗೆ ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಗಳ ಚರಣ ಕಮಲಗಳಿಗೆ ನಮಸ್ಕರಿಸಿ, ವೇದಿಕೆಯ ಉಪಸ್ಥಿತರಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಕಾಗೇರಿ ಅವರೇ, ಈ ಒಂದು ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಅನಂತ ಹೆಗಡೆ ಆಶೀಸ್ ಸರ್ ಅವರೇ, ವೇದಿಕೆ ಬಿಡ್ತಕ್ಕಂಥ ಅರಣ್ಯಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಈ ಭಾಗದ ಸ್ನೇಹಿತರೆ, ಮುಂದಿನ ಭವಿಷ್ಯದ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಕಾರ್ಯಕ್ರಮದ ಅನೇಕ ವಿಚಾರಗಳನ್ನು ಈಗಾಗಲೇ ಮಾತಾಡಿರ್ತಕ್ಕಂಥ ಸ್ನೇಹಿತರಲ್ಲೂ ಕೂಡ ನಾವೆಲ್ಲರೂ ಕೂಡ ಕೇಳಿರುವಂಥದ್ದು.
ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬರೀ ಆ ಒಂದು ಸಮಿತಿಗೆ ಒಂದೇ ಅನ್ನುವಂಥದ್ದಲ್ಲ. ಸಿರ್ಸಿ, ಸಿದ್ದಾಪುರ, ಬೆಡ್ತಿ ಅಘನಾಶಿನಿ ವ್ಯಾಪ್ತಿಯ ಆ ಭಾಗದ ಸ್ನೇಹಿತರು, ರೈತರು, ಆ ಭಾಗದ ಜನಸಾಮಾನ್ಯರಿಗೆ ಒಂದೇ ಸೀಮಿತ ಇರುವಂಥದ್ದಲ್ಲ. ಇಡೀ ಜಿಲ್ಲೆಯ ಜನಗಳು ಇವತ್ತು ಶ್ರೀಗಳು ಒಂದು ಕರೆಯನ್ನು ಕೊಟ್ಟಾಗ ನಾವು ಹಿಂದೆ ಹಾಗೆ MES ಕಾಲೇಜ್ ಮೈದಾನದಲ್ಲಿ ಸಾವಿರಾರು ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಶ್ರೀಗಳ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನೇಕ ವಿಚಾರಗಳನ್ನು, ಅನೇಕ ಸ್ನೇಹಿತರು ಕೂಡ ಶ್ರೀಗಳ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ, ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನೋಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ಸಸಿ ಹಚ್ಚೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಾವು ಇದು ವಾಡಿಕೆಯ ಮಳೆಯಂತೆ ಈ ವರ್ಷ ಪ್ರಾರಂಭ ಆಗಿರುವಂತಹದ್ದು. ಜೂನ್ ಮೊದಲನೇ ವಾರ ಇವತ್ತು ಶ್ರೀಗಳ ಅಮೃತ ಹಸ್ತದಿಂದ ನಾವು ಇವತ್ತೇನು ಸಸಿಗಳನ್ನ ಹಚ್ಚತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೋ, ಆ ರೀತಿಯ ಅರಣ್ಯ ಇಲಾಖೆಯು ಕೂಡ ಸಸಿಯನ್ನು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಅವರು ಕೂಡ ಪ್ರಾರಂಭ ಮಾಡಿ, ಅರಣ್ಯ ಇಲಾಖೆಯು ಕೂಡ ಪ್ರತಿ ವರ್ಷವೂ ಕೂಡ ಭಾಳಷ್ಟು ಲಕ್ಷಾಂತರ ಸಸಿಗಳನ್ನ ಹಚ್ಚೋದ್ರ ಮುಖಾಂತರ ನಮ್ಮ ಜಿಲ್ಲೆಯನ್ನು ಎಲ್ಲೆಲ್ಲಿ ಬರಡು ಭೂಮಿಗಳಿದಾವೋ ಅವುಗಳನ್ನು ಸಸಿಗಳನ್ನ ಹಚ್ಚೋದ್ರ ಮುಖಾಂತರ ಅರಣ್ಯೀಕರಣವನ್ನು ಮಾಡಿ ಅದಕ್ಕೆ ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ನಮ್ಮ ಜಿಲ್ಲೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರ ಮತ್ತು ಕಾಡನ್ನು ಹೊಂದಿದ್ದೀವಿ ಅನ್ನೋಂಥ ಮಾತನ್ನು ಭಾಳ ಹೆಮ್ಮೆಯನ್ನು ಕೂಡ ನಾನು ಹೇಳೋಕ್ಕೆ ಬಯಸ್ತೀನಿ. ನಾನು ಇಷ್ಟೊಂದು ಹೆಮ್ಮೆಯ ನಾಡನ್ನು, ಹೆಮ್ಮೆಯ ಜಿಲ್ಲೆ ಅನ್ನುವಂಥ ನಾವೇನು ಕರಿತಾ ಇದ್ದೀವಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಹಳ ನೆಮ್ಮದಿಯ ಬದುಕನ್ನು ಕೂಡ ಶ್ರೀಗಳ ಆಶೀರ್ವಾದ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ನಾವು ಇತ್ತೀಚಿನ ದಿನದ ಅನೇಕ ವಿಚಾರದಲ್ಲಿ ರೈತರಿಗೆ ಬಂದಿರತಕ್ಕಂಥ ವಿಚಾರಗಳಿರ್ಬೋದು, ಅಡಿಕೆ ಬೆಳೆಗಾರರಿಗೆ ಬಂದಿರತಕ್ಕಂಥ ಅನೇಕ ಸಂಕಷ್ಟಗಳಿರ್ಬೋದು, ಅವೆಲ್ಲವನ್ನೂ ಕೂಡ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಶ್ರೀಗಳ ಸಂದೇಶದಿಂದ ನಾವೆಲ್ಲರೂ ಕೂಡ ತೃಪ್ತಿ ಮತ್ತು ನಮ್ಮ ಕೃಷಿಯ ನಿರ್ವಹಣೆಯಲ್ಲಿ ಎಲ್ಲೂ ಕೂಡ ನಾವು ಹಿಂದಿಲ್ದೇ ನಾವೆಲ್ಲರೂ ಕೂಡ ಭಾಳ ಎಷ್ಟೇ ಕಷ್ಟ ಆದರೂ ಕೂಡ ಅವುಗಳನ್ನು ಅನುಸರಿಸೋದ್ರ ಮುಖಾಂತರ ನಮ್ಮ ಕೃಷಿ ಬದುಕನ್ನು ಎಲ್ಲರೂ ಕೂಡ ಕಂಡ್ಕೊಂಡು ಬಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತಿನ ಬೆಡ್ತಿ ಅಘನಾಶಿನಿ ಯೋಜನೆ ಏನಿದೆಯೋ ಇದು ಮಾರಕ ಅನ್ನುವಂಥದ್ದು ಮುಂದಾಲೋಚನೆ ಇಟ್ಟಿರ್ತಕ್ಕಂಥ, ಮುಂದಿನ ಭವಿಷ್ಯವನ್ನು ಹಲವಾರು ರೀತಿಯ ಯೋಚನೆ ಮಾಡಿರ್ತಕ್ಕಂಥ ಶ್ರೀಗಳ ಸಂದೇಶ ಏನಿದೆಯೋ ಅವುಗಳನ್ನು ಪ್ರತಿಯೊಬ್ಬರು ಕೂಡ ಯೋಚನೆಯನ್ನು ಚಿಂತನೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಜಿಲ್ಲೆಯ ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನುವಂಥದ್ದನ್ನು ಬಹಳ ಜವಾಬ್ದಾರಿತವಾಗಿ ನಾನು ಹೇಳೋಕ್ಕೆ ಬಯಸ್ತೀನಿ. ನಾನು ಏನು ಬಿಡಿ ಸ್ವಾಮಿಗಳು ಏನು ಇವತ್ತು ಭಾಳಷ್ಟು ಕಡೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋಂಥ ಕಲ್ಪನೆ ಏನಿದೆಯಲ್ಲ, ಈ ಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡಾಗ ಮುಂದಿನ ಭವಿಷ್ಯ ಬೆಡ್ತಿ ಅಘನಾಶಿನಿ ಅದೇನಾದರೂ ಕೈಗೊಟ್ಕೊಂಡ್ರೆ ಆದರೆ ಮುಂದೆ ಈ ಸಮಾಜಕ್ಕೆ ಏನಾಗಬಹುದು, ಕೃಷಿ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಸಮೂಹಕ್ಕೆ ಏನಾಗಬಹುದು ಅನ್ನುವಂಥ ವಿಚಾರಗಳನ್ನ ಈಗಾಗಲೇ ಶ್ರೀಗಳು ಹಲವಾರು ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ತಿಳಿ ಹೇಳಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಮತ್ತು ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರವರು ಕೂಡ ಶ್ರೀಗಳ ಆದೇಶದಂತೆ ಈ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಗೌರವಾನ್ವಿತ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನು ಮತ್ತು ಬೃಹತ್ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಅಂದಿನ DK ಶಿವಕುಮಾರ್ ಅವರಿಗೆ ಶ್ರೀಗಳ ಕೊಟ್ಟಂಥ ಆದೇಶ ಮತ್ತು ಸಂದೇಶವನ್ನು, ಮನವಿಯನ್ನು ಕೊಡೋದ್ರ ಮುಖಾಂತರ ಈ ಭಾಗದ ಜನಗಳ ಮತ್ತು ಈ ಡ್ಯಾಮನ್ನು ಕಟ್ಟಿದರೆ ಏನು ಆಗಬಹುದು ಅನ್ನೋಂಥ ಅರಿವನ್ನು ಈಗಾಗಲೇ ಅವರ ಸಂದೇಶವನ್ನು ಮುಟ್ಟಿಸಿರುವಂಥದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಅನಂತ ಅಶರು ಕೂಡ ಹೇಳಿದರು. ಮಾನ್ಯ ಕಾಗೇರಿ ಸಾಹೇಬರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಿಯೋಗ ದಿಲ್ಲಿಗೂ ಕೂಡ ಹೋಗಿ ಬೆಳಗಿನಿಂದ ಸಾಯಂಕಾಲವರೆಗೂ ಕೂಡ ಸಂಬಂಧಪಟ್ಟ ಮಂತ್ರಿಗಳನ್ನು ಸಂಪರ್ಕನ ಮಾಡಿ ಅವರು ಕೂಡ ಸಾಕಷ್ಟು ನಮ್ಮ ಸಮಯವನ್ನು ಕೊಟ್ಟು ತಾಳ್ಮೆಯಿಂದ ಕೇಳಿ ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೆ ನಾವು ಆಗಕ್ಕೆ ಕೊಡಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಅವರಿಂದ ಪಡೆದಿರುವಂತಹದ್ದು. ಹೀಗೆ ಅನೇಕ ರೀತಿಯಲ್ಲಿ ಕೂಡ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ಶ್ರೀಗಳು ಮುಂದೆ ಯಾವ ರೀತಿಯ ಶಕ್ತಿಯನ್ನು ಕೊಡ್ತಾರೋ,
ಯಾವ ರೀತಿಯ ಆದೇಶ ಸಂದೇಶವನ್ನು ಕೊಡ್ತಾರೋ ಅವುಗಳನ್ನು ಪಾಲನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಘನಾಶಿ ಕೊಳ್ಳ ಸಂಸ್ಕಾರ ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಚಾಚು ತಪ್ಪದೇ ಅವುಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅವರು ಎಲ್ಲೆಲ್ಲಿ ಕರೆ ಕೊಟ್ಟಿದ್ದಾರೋ 16 ದಿನಗಳ ಕಾಲ ಸಸಿಗಳನ್ನು ಹಚ್ಚುವ ಮುಖಾಂತರ ಜಾಗೃತ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಏನು ನಡೀತಾ ಇದ್ದಾವೋ ಅಲ್ಲಿ ಬರೀ ಸಂದೇಶದ ಮುಖಾಂತರ ನಾವೆಲ್ಲರೂ ಸೇರಿ ನಮ್ಮ ಬದಿಯಲ್ಲಿರ್ತಕ್ಕಂಥ ಸ್ನೇಹಿತರನ್ನ ಸಂಬಂಧಿಕರನ್ನ ಎಲ್ಲರಿಗೂ ಕೂಡ ಆ ದಿನಾಂಕವನ್ನು ಹೇಳೋದ್ರ ಮುಖಾಂತರ ಸಾವಿರಾರು ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಕೊಡೋದ್ರ ಮುಖಾಂತರ ಅನೇಕ ಜನರು ಬಂದು ಅನೇಕ ಸಂಪನ್ಮೂಲ ವ್ಯಕ್ತಿಗಳ ಅನಿಸಿಕೆ ಸಂದೇಶಗಳೇನಿದ್ದಾವೋ ಅವುಗಳನ್ನು ಪಾಲನೆಯನ್ನು ಮಾಡ್ತಕ್ಕಂಥ ಸ್ನೇಹಿತರು ನಾವು ಆದಾಗ ಮಾತ್ರ ಶ್ರೀಗಳು ಕೈಗೊಂಡಿರ್ತಕ್ಕಂಥ ಈ ಆಂದೋಲನಕ್ಕೆ ಶಕ್ತಿ ಬರುತ್ತೆ, ಪುಷ್ಟಿ ಬರುತ್ತೆ. ಅದನ್ನು ಯಾವುದೇ ಕಾರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದು ಮುಂದೆ ಬರೋಕ್ಕೆ ಸಾಧ್ಯ ಆಗಲಾರದ ರೀತಿಯಲ್ಲಿ ನಮ್ಮ ಸಂಘಟನೆ ಆಗಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಆ ರೀತಿಯಲ್ಲಿ ಈಗಾಗಲೇ ಶ್ರೀಗಳ ಸಂದೇಶದಂತೆ ನಾನು ಕೂಡ ಹಿಂದಿನ ಅಧಿವೇಶನದಲ್ಲೂ ಕೂಡ ಈ ಒಂದು ಬೆಡ್ತಿ ಅಘನಾಶಿನಿ ಬಗ್ಗೆ ಅಸೆಂಬ್ಲಿಯಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಂದಿನ ನೀರಾವರಿ ಮಂತ್ರಿಗಳ ಗಮನಕ್ಕೆ ತರೋದ್ರ ಮುಖಾಂತರ ನಾನು ಏರಿದ ಧ್ವನಿಯಲ್ಲೂ ಕೂಡ ಅಧಿವೇಶನದಲ್ಲಿ ನಾನು ಪ್ರಸ್ತಾಪವನ್ನು ಮಾಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೆ ನಾವು ಬೆಡ್ತಿ ಅಘನಾಶಿನ ನಾವು ಮಾಡೋದಕ್ಕೆ ಕೊಡಲ್ಲ, ಅದು ಕೂಡುದು ಈ ಭಾಗದ ಜನಗಳ ನೋವನ್ನು ತಾವು ಅರಿತುಕೊಳ್ಬೇಕಾಗತ್ತೆ ಅನ್ನೋಂಥ ಮಾತನ್ನು ಅಂದಿನ ಅಧಿವೇಶನದ ಸಿಕ್ಕಂಥ ಸಮಯದಲ್ಲಿ ನಮ್ಮ ಎರಡೂ ಅಣೆಕಟ್ಟಿನ ಬೆಡ್ತಿ ಅಘನಾಶಿನಿಯ ವಿಚಾರವನ್ನು ನಾನು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಹೀಗೆ ಇವತ್ತು ಕೂಡ ನಾನು ಹೇಳೋಕ್ಕೆ ಬಯಸ್ತೀನಿ. ನಾವೆಲ್ಲರೂ ಕೂಡ ಶ್ರೀಗಳ ಆದೇಶ ಸಂದೇಶಗಳೇನಿದ್ದವು ಅವುಗಳನ್ನ ನಾವೆಲ್ಲರೂ ಕೂಡ ಪಾಲನೆಯನ್ನು ಮಾಡ್ತಕ್ಕಂಥದ್ದು. ಏನು 16 ದಿನಗಳ ಕಾಲ ನಡೀತಕ್ಕಂಥ ಏನು ಅರಿವು ಸಭೆ ಏನಿದೆಯೋ, ಗಿಡ ಹಚ್ಚುವ ಆಂದೋಲನ ಕಾರ್ಯಕ್ರಮ ಏನಿದೆಯೋ, ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಭಾಗವಹಿಸೋದ್ರ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಈ ಒಂದು ಬೆಡ್ತಿ ಅಘನಾಶಿನಿ ಈ ಒಂದು ಯೋಜನೆಯನ್ನು ದೂರ ಇಡೋಕ್ಕೆ ಸಾಧ್ಯ ಆಗತ್ತೆ. ಅಂಥ ಒಂದು ಅರ್ಥಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಗಳ ಆದೇಶವನ್ನು ಸಂದೇಶವನ್ನು ಪಾಲನೆ ಮಾಡೋದ್ರ ಮುಖಾಂತರ ಅವರ ಆದೇಶ ನಮ್ಮ ಏನಿದೆಯೋ ಅದನ್ನು ನಾನು ಚಾಚು ತಪ್ಪನೆ ಮಾಡ್ತೀನಿ. ಸದಾ ಈ ಬೆಡ್ತಿ ಅಘನಾಶಿನಿ ಹೋರಾಟ ಏನಿದೆಯೋ ನಾನು ಸದಾ ಶ್ರೀಗಳ ಜೊತೆಲಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಹಂಚಿಕೆ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಗಳಿಗೆ ಮತ್ತು ಸಂಘಟಕರಿಗೆ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿಧಾನಸಭಾ ಕಲಾಪದಲ್ಲಿ ನಾವೆಲ್ಲ ನೋಡಿದ್ದೇವೆ, ಘಂಟಾಘೋಷವಾಗಿ ನಮ್ಮ ಭಾಗದ ನದಿ ತಿರುವು ಯೋಜನೆಯನ್ನು ವಿರೋಧಿಸಿದ ನಮ್ಮ ಶಾಸಕರು ಬಹುಶಃ ಮುಂಬರುವ ದಿನಗಳಲ್ಲೂ ಕೂಡ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಈ ಘೋಷಣೆಯನ್ನೇ ಘಂಟಾಘೋಷವಾಗಿ ಈ ನದಿ ತಿರುವು ಯೋಜನೆಯನ್ನು ವಿರೋಧಿಸ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ. ಖಂಡಿತವಾಗಿ ಅವರಿಗೆ ಶುಭ ಹಾರೈಸ್ತಾ ನಮ್ಮ ಬೆಂಬಲಕ್ಕೆ ತಾವು ನಿಲ್ಲುತ್ತೀರಿ ಎನ್ನುವ ವಿಶ್ವಾಸದೊಂದಿಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಸಂಸದರು ಹಾಗೂ ನಮ್ಮ ಭಾಗದ ನಮ್ಮ ಶ್ರೀಮಠದ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಮುಂದೆ. ಪರಮಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕ ಅವರೇ, ನಮ್ಮ ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಮುಖ್ಯಸ್ಥರು ಮತ್ತು ಪರಿಸರ ಆಂದೋಲನದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಶ್ರೀಯುತ ಅನಂತ ಶಿಸರ್ ಅವರೇ, ಹಾಗೂ DF ಅವರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಂಥ ಸಂದೀಪ್ ಸೂರ್ಯವಂಶಿ ಅವರೇ, ಮಠದ ಆಡಳಿತ ಸಮಿತಿಯ ಅಧ್ಯಕ್ಷರಂಥ VN ಹೆಗಡೆ ಬೊಮ್ಮನಹಳ್ಳಿಯವರೇ, ಸೇರಿರುವಂಥ ಎಲ್ಲ ಗೌರವಾನ್ವಿತ ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳೇ ಮತ್ತು ಆತ್ಮೀಯ ಬಂಧುಗಳೇ, ತಾಯಂದಿರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಜೂನ್ 5 ಇವತ್ತು ವಿಶ್ವ ಪರಿಸರದ ದಿನ. ತಮ್ಮೆಲ್ಲರಿಗೆ, ನಾಡಿನ ಜನತೆಗೆ
ನಾನು ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 53 ವರ್ಷಗಳ ಹಿಂದೆ ನಮ್ಮ ಸ್ವೀಡನ್ನಿನ ಸ್ಟಾಕ್ಹೋಮ್ನಲ್ಲಿ ಮಾನವ ಪರಿಸರ ಕುರಿತಂತೆ ಮೊದಲ ಜಾಗತಿಕ ಮಟ್ಟದ ಸಮ್ಮೇಳನ ನಡೀತು. 1972ರಲ್ಲಿ ಜೂನ್ 5ರಿಂದ 16ರವರೆಗೆ ಆ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ತೆಗೆದುಕೊಂಡಂಥ ಅನೇಕಾರು ನಿರ್ಣಯಗಳು ಜಗತ್ತಿನ ಪರಿಸರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಒಂದು ಹೆಜ್ಜೆಯನ್ನು ಇಟ್ಟಿದೆ. ನೀವು ಊಹೆ ಮಾಡ್ಬೋದು 72ಕ್ಕಿಂತ ಮೊದಲು ಇನ್ನೂ ಎಷ್ಟು ಭೀಕರವಾದ ಸ್ಥಿತಿ ಇತ್ತು ಅಂತ. ಆ ನಿರ್ಣಯದ ಹಿನ್ನೆಲೆಯಲ್ಲೇ 73ನೇ ಇಸ್ವಿಯಿಂದ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅಂತಹ ಒಂದು ಮಹತ್ವದ ಜವಾಬ್ದಾರಿಯನ್ನು ನಮಗೆ ನಾವೇ ಹೆಚ್ಚಿಸಿಕೊಳ್ಳುವಂತಹ ಮಹತ್ವದ ದಿನ ಇದು. ಹಾಗಾಗಿ ನಾವು ಈ ವಿಶ್ವ ಪರಿಸರದ ಶುಭ ದಿನವೇ ನಮ್ಮ ಬೇಡ್ತಿ, ಅಘನಾಶಿನಿ, ಶರಾವತಿ ನಮ್ಮ ಜಿಲ್ಲೆಯ ಪರಿಸರ ರಕ್ಷಣೆಯಲ್ಲಿ ಮತ್ತೊಮ್ಮೆ ಪುನರ್ ಸಂಕಲ್ಪಿತರಾಗಿ ನಾವು ಇದನ್ನು ರಕ್ಷಿಸ್ತೇವೆ ಅನ್ನುವಂತಹ ದೃಢ ನಿರ್ಧಾರದೊಂದಿಗೆ ಮುಂದೆ ಹೋಗುವಂಥ ಒಂದು ಅಪರೂಪದ ಕ್ಷಣ ಇದು. ನಾನು ಈ ಕಾರ್ಯಕ್ರಮದ ಸಂಯೋಜಕರು, ಭಾಗವಹಿಸಿರುವಂಥ ನಮ್ಮೆಲ್ಲರೂ, ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥವರಿಗೆಲ್ಲರಿಗೂ ಸಹ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಈ ರೀತಿಯ ಸ್ವಯಂ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುವಂತಹ ನಿರ್ಣಯಗಳನ್ನು ನಮಗೆ ನಾವೇ ಮಾಡಿಕೊಳ್ಳೋದು ಯಾವತ್ತಿಗೂ ಸಹ ಅದು ಸದಾ ಕಾಲದಲ್ಲಿ ಒಂದು ಪರಿವರ್ತನೆಗೆ ಕಾರಣ ಆಗುವಂಥದ್ದು. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಪರಿಸರ ರಕ್ಷಣೆಗೆ ಬೇಕಾದಂತಹ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸೋದಕ್ಕೆ ಬೇಕಾದಂತಹ ಆ ಅರಿವನ್ನು ಸಂಘಟಿತವಾಗಿ, ಜಾಗೃತವಾಗಿ ನಾವು ಇಡೋದಕ್ಕೆ ಬೇಕಾದಂಥ ಈ ಪ್ರಯತ್ನಕ್ಕೆ ನಾನು ನನ್ನ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಸ್ಟಾಕ್ಹೋಮ್ ಸಮ್ಮೇಳನ ಸ್ವೀಡನ್ನದು ಬಹಳ ಅದರ ನಿರ್ಣಯಗಳೆಲ್ಲ ಮಹತ್ವದ್ದು. ಅದಾದಮೇಲೆ ಅನೇಕ ನಿರ್ಣಯಗಳೆಲ್ಲ ಆಗಿದೆ. ಇವತ್ತು ಜಗತ್ತು ಈ ಪರಿಸರ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಭಾರತವನ್ನು ನೋಡಿ ಕಲೀರಿ ಅಂತ ಹೇಳ್ತಾ ಇದೆ. ಭಾರತದ ನೇತೃತ್ವ ಜಗತ್ತಿಗೆ ಅಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಒಂದು ಹೆಮ್ಮೆಯ ಭಾಗವೂ ನಮ್ಮದಿದೆ. ನಾನು ಈ ಮಾತನ್ನು ಹೇಳ್ತಾ 1980ರ ನಂತರದಲ್ಲಿ ಅವತ್ತಿಂದ ಇವತ್ತಿನ ತನಕ ನಮ್ಮ ಬೇಡ್ತಿ, ಅಘನಾಶಿನಿ, ನಮ್ಮ ಜಿಲ್ಲೆಯ ಪರಿಸರದ ವಿಷಯದಲ್ಲಿ ಅನೇಕಾರು ಸವಾಲುಗಳು ಬಂದಿದೆ. ಆ ಸವಾಲನ್ನು ಕೆಲವನನ್ನು ನಮಗೆ ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಹೋರಾಟದಲ್ಲಿ ನಾವು ಹಿಂದೆ ಬಿದ್ದಿರಲಿಲ್ಲ. ಇನ್ನೂ ಅನೇಕ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿದ್ದೇವೆ. ಅದರೊಳಗೆ ಬಹಳ ಮುಖ್ಯವಾಗಿ ಬೇಡ್ತಿ, ಅಘನಾಶಿನಿ, ಕೊಳ್ಳದ ಸಂರಕ್ಷಣೆ ವಿಷಯ. ನಾವು ನಡೆಸಿರುವಂಥ ಹೋರಾಟಗಳು ಅವತ್ತಿಂದ ಇವತ್ತಿನ ತನಕಗಳು ಇಡೀ ದೇಶದ, ಜಗತ್ತಿನ ಪರಿಸರ ಪ್ರಿಯರನ್ನು ಆಕರ್ಷಿಸ್ತಾ ಇದೆ. ಯಾಕೆಂದರೆ ಸಂಘರ್ಷವಿಲ್ಲದೆ, ಆದರೆ ಸಂಘರ್ಷದ ಮನೋಸ್ಥಿತಿಯಲ್ಲಿ ನಮ್ಮ ಭಾವನೆಗಳನ್ನು ಬಲವಾಗಿ ಅದನ್ನು ರಚನಾತ್ಮಕವಾಗಿ ಸಮಾಜದ ಮುಂದೆ, ಸರ್ಕಾರದ ಮುಂದೆ, ಎಲ್ಲ ವ್ಯವಸ್ಥೆಗಳ ಮುಂದೆ ನಾವು ಇಡೋದಕ್ಕೆ ಸಮರ್ಥರಾಗಿದ್ದೇವೆ. ಅನೇಕರು ನಮಗೆ ಧ್ವನಿಯಾಗಿದ್ದಾರೆ, ಈ ಹೋರಾಟಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಪೀಠಾರೋಹಣದ ನಂತರ ಬೇಡ್ತಿ, ಅಘನಾಶಿನಿ, ಕೊಳ್ಳ ಸಂರಕ್ಷಣಾ ಸಮಿತಿ ಅಡಿಯಲ್ಲಿ ಆವತ್ತು ಟೆಂಡರ್ ಆಗಿ ಇನ್ನೇನು ಕೆಲಸ ಆಗತ್ತೆ ಅನ್ನುವಂತಹ ಬೇಡ್ತಿ ಯೋಜನೆಯನ್ನೇ ಪಾದಯಾತ್ರೆ ಮೂಲಕ ನಿಲ್ಲಿಸಿ ನಮ್ಮ ಪರಿಸರದ ಜವಾಬ್ದಾರಿಯನ್ನು ನಾವು ನಮ್ಮ ಜಿಲ್ಲೆಯ ಜನ ನಾಡಿಗೆ ತೋರಿಸಿದ್ದೇವೆ. ಅವತ್ತಿಂದಲೇ ನಮ್ಮ ಸ್ವಾಮಿಗಳು ಹಸಿರು ಸ್ವಾಮಿ ಅಂತಲೇ ನಾಡಿಗೆ ಪ್ರಸಿದ್ಧರಾದಂಥವ್ರು. ಹಾಗಾಗಿ ನಮ್ಮ ಜಿಲ್ಲೆಯ ರಚನಾತ್ಮಕ ಹೋರಾಟಗಳು ಅವತ್ತಿಂದ ಇವತ್ತಿನ ತನಕ ನಡೀತಾ ಇದೆ. ನಾನು ಅನಂತ ಶೀಸರ್ ಅವರು ಇತ್ತೀಚೆಗೆ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಹೇಳಿದರು. ಅವರು
ನದಿ ಪಕ್ಕದಲ್ಲಿ ಅಪ್ಪೆ ಮಿಡಿಯ ವಿವಿಧ ತಳಿಗಳನ್ನೆಲ್ಲ ಹುಡುಕೋದಕ್ಕೆ ಅಂತ ಒಂದು ಪಾದಯಾತ್ರೆ ಸಹ ನಮ್ಮ ವತಿಯಿಂದ ಆಗಿದೆ. ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ನಡೆದಿದೆ. ಹಾಗಾಗಿ ನಮ್ಮ ಹೋರಾಟದ ಒಂದು ಕಿಚ್ಚು ಇರಬೇಕು. ಆ ಹೋರಾಟದ ಕಿಚ್ಚಿನಿಂದ ನಮಗಿಂತಹ ಪರಿಸರ ನಾಶ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದೆ. ಅದನ್ನು ನಾವು ಸದಾ ಜಾಗೃತವಾದ ಆ ಮನಸ್ಥಿತಿಯನ್ನು ನಮ್ಮಲ್ಲಿ ನಾವು ಇಟ್ಕೊಳ್ಳೋಣ ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈಗ ಅಲ್ಲಿ ಶರಾವತಿ ಮತ್ತು ಇಲ್ಲಿ ಬೇಡ್ತಿ ಅಘನಾಶಿನಿ ಈ ಯೋಜನೆಗಳು ಮೂರೂ ಒಂದೇ ಕಾಲಕ್ಕೆ ಕಳೆದ 1-2 ವರ್ಷದಿಂದ ತನ್ನದೇ ಆದಂತಹ ಒಂದು ವೇಗವನ್ನು ತೆಗೆದುಕೊಂಡಿದೆ. ಅದುವರೆಗೂ ವಿಚಾರಗಳು ಇದ್ದಿದ್ದರೂ ಯಾರೂ ಅನುಷ್ಠಾನಗೊಳಿಸೋದಕ್ಕೆ ಬೇಕಾದಂಥ ಹೆಜ್ಜೆಯನ್ನು ಮುಂದಿಟ್ಟಿರಲಿಲ್ಲ. ಆದರೆ ಈಗ ಅದು ಅನುಷ್ಠಾನಕ್ಕೆ ಬೇಕಾದಂತಹ ಒಂದು ಚಾಲನೆಯನ್ನು ಪಡಿತಾ ಇದೆ. ನಾವೆಲ್ಲರೂ ಪಕ್ಷಾತೀತವಾಗಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇದನ್ನು ಎಲ್ಲವನ್ನೂ ನಿಲ್ಲಿಸೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದ್ದೇವೆ. ನಾವು ಹಿಂದಿನ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರನ್ನು ನಾವೆಲ್ಲ ನಿಯೋಗದಲ್ಲಿ ಹೋಗಿ ಭೇಟಿ ಮಾಡಿ DPRಗೆ ಒಪ್ಪಿಗೆ ಕೊಡಬಾರದು ಅನ್ನೋ ಮಾತನ್ನು ಬಲವಾಗಿ ಹೇಳಿದ್ವಿ. ಅದಾದ ನಂತರ ನಿಯೋಗ DK ಶಿವಕುಮಾರ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅವತ್ತಿನ ದಿನದಲ್ಲಿ ಅವರನ್ನು ಭೇಟಿ ಮಾಡಿ DPRಗೆ ಒಪ್ಪಿಗೆ ಕೊಡಬಾರದು, ನದಿ ತಿರುವಿನ ಯೋಜನೆಯನ್ನು ಮಾಡಬಾರದು ಅನ್ನೋದನ್ನು ಹೇಳಿದ್ವಿ ನಾವು. DK ಶಿವಕುಮಾರ್ ಅವರು ಕಾರವಾರದ ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಒಂದು ಸಮ್ಮೇಳನ ಆದಾಗ ನಾನು ವೈಯಕ್ತಿಕವಾದ ನೆಲೆಯಲ್ಲಿಯೂ ಅವ್ರ ಜೊತೆಯಲ್ಲಿ ಮಾತನಾಡಿ ಹೇಳಿರೋದನ್ನು ಸ್ಮರಿಸ್ಕೊಳ್ತೀನಿ. ಇದರ ನಂತರ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಿರಂತರವಾಗಿ ನಡೆದೇ ಇದೆ. ದೆಹಲಿಯಲ್ಲಿಯೂ ಸಹ ನಾವೆಲ್ಲರೂ ಜೊತೆಯಾಗಿ 5 ಜನ ಕೇಂದ್ರದ ಮಂತ್ರಿಗಳನ್ನು ಒಂದೇ ದಿನ ಭೇಟಿ ಮಾಡಿ ಈ ನದಿ ತಿರುವು ಯೋಜನೆ ಇದು ನಮ್ಮ ಜಿಲ್ಲೆಯ ಪರಿಸರಕ್ಕೆ ವಿರೋಧವಾದಂಥದ್ದು, ಜನಜೀವನಕ್ಕೆ ವಿರೋಧವಾದಂಥದ್ದು ಅನ್ನೋದನ್ನು ಸ್ಪಷ್ಟವಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಕೇಂದ್ರದಲ್ಲಿರುವಂಥ ಸಚಿವರು ಭಾಳ ಸ್ಪಷ್ಟವಾಗಿ ನಮಗೊಂದು ವಿಶ್ವಾಸದ ಮಾತನ್ನು ನಮ್ಮ ನಿಯೋಗಕ್ಕೆ ಹೇಳಿದ್ದಾರೆ. ರಾಜ್ಯ ಸರ್ಕಾರ DPRನ್ನು ಮಾಡಿ ಕೇಂದ್ರಕ್ಕೆ ಕಳಿಸದೆ ಹೋದರೆ ನಾವೇನು ಅದನ್ನು ಮಾಡೋದಕ್ಕೆ ಮುಂದಾಗೋದಿಲ್ಲ ಅನ್ನೋ ಸ್ಪಷ್ಟ ಮಾತನ್ನು ನಮ್ಮೆಲ್ಲರ ಎದುರುಗಡೆಯಲ್ಲಿಯೂ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಕಾಲಕಾಲಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನೀವು DPR ಮಾಡಬಾರ್ದು ಅಂತ ಹೇಳಿದ್ವಿ. ಆದರೆ DPR ಮಾಡೋದಕ್ಕೆ ಪ್ರಕ್ರಿಯೆಗಳು ನಡೆದಿದೆ. ಆದರೆ DPRನ್ನಾದರೂ ಕೇಂದ್ರಕ್ಕೆ ಕಳಿಸ್ಬೇಡಿ, ನಮ್ಮ ಜಿಲ್ಲೆಗೆ ಈ ರೀತಿ ಪರಿಸರ ನಾಶದ ಜನಜೀವನದ ತೊಂದರೆ ಕೊಡುವಂಥ ಯೋಜನೆಗಳು ಬೇಡ ಅನ್ನೋದನ್ನಾದರೂ ಹೇಳಬೇಕು ಅನ್ನೋ ಒತ್ತಡವನ್ನು ತಂದೆ ತರ್ತಾ ಇದ್ದೇವೆ ನಾವೆಲ್ಲರೂ ಜೊತೆ ಸೇರಿ. ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ, ರಾಜ್ಯ ಸರ್ಕಾರ ಕಳಿಸಬಾರ್ದು ಈ ಯೋಜನೆಯ ಪ್ರಸ್ತಾವನೆಗಳನ್ನು. ನಾವೆಲ್ಲ ಅದಕ್ಕೆ ಬೇಕಾದಂಥ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಮಾಡ್ತೇವೆ. ಇನ್ನು ಮುಂದುವರೆದ ಭಾಗವಾಗಿ ಕೇಂದ್ರದಲ್ಲಿ ನಮ್ಮ ಜಿಲ್ಲೆಯ ಈ 3 ಯೋಜನೆಯನ್ನು ನಿಲ್ಲಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ನಿಮ್ಮ ಸಂಸದನಾಗಿ ನಾನು ಮಾಡಬೇಕೋ ಮಾಡ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಅದಕ್ಕೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ಇದ್ದೇ ಇದೆ, ನೇತೃತ್ವ ಇದ್ದೇ ಇದೆ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಿಲ್ಲಿಸೋದಕ್ಕೆ ಮಾಡಬೇಕಾದ ಎಲ್ಲ ಪ್ರಯತ್ನವನ್ನು ಮಾಡೋಣ. ಇದ್ರ ಜೊತೆಗೆ ನ್ಯಾಯಾಂಗದ ಮೂಲಕ ಮತ್ತು ವಿಜ್ಞಾನಿಗಳ ದೃಷ್ಟಿಯಿಂದ ಈ ಯೋಜನೆಯ ಅನುಪಯುಕ್ತತೆ ಹಾಗೂ ನಮ್ಮ ಸಂಘಟಿತವಾದಂತಹ ಶಕ್ತಿಯ ಕಾಲಕಾಲಕ್ಕೆ ಅದು ಪ್ರಕಟ ಇದೆಲ್ಲವೂ ಆಗುವಂತೆ ನಾವು ನೋಡಿಕೊಳ್ಬೇಕು. ಜನ ಯಾವತ್ತು ಜಾಗೃತವಾಗಿ ನಾವೆಲ್ಲ ಇರ್ತೇವೋ ಆಗ ಸರ್ಕಾರವೂ ಅಷ್ಟೇ ಜಾಗೃತವಾಗಿ ಇರುತ್ತೆ. ನಾವೆಲ್ಲೋ ಮೈಮರವಿನಿಂದ ನಾವು ನಮ್ಮ ಜವಾಬ್ದಾರಿಗಳನ್ನು ಮರೆತಾಗ ಹೇಗೆ ಶರೀರದಲ್ಲೋ ಅಥವಾ ಪ್ರಕೃತಿಯ ಎಲ್ಲದರೊಳಗೋ ಈ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ರೋಗಗಳು ಹೆಚ್ಚಾಗತ್ತೆ ಅಂದ ಹಾಗೆ ಜನಜೀವನದಲ್ಲಿ ಮರವು ಎಂದು ಬರುತ್ತೋ ಆಗ ಇಂಥ ಯೋಜನೆಗಳು ತಕ್ಷಣದಲ್ಲಿ ಬರೋದಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಾವು ಸದಾ ಸಮಾಜದಲ್ಲಿ ಜಾಗೃತಿಯನ್ನು ಒಂದು ಇಟ್ಕೊಳ್ಳೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಅದರ ಭಾಗವಾಗಿಯೇ, ಅದರ ಮುಂದುವರೆದ ಭಾಗವಾಗಿಯೇ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಗಳು, 8ನೇ ತಾರೀಕಿನ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ನಿರ್ಧಾರ ಆಗ್ತಾ ಇರೋದು.
ಪತ್ರ ಚಳುವಳಿಯನ್ನು ಒಳಗೊಂಡಂತೆ ಎಲ್ಲವೂ. ಹಾಗಾಗಿ ಎಲ್ಲದರೊಳಗೂ ನಾವು ಸಂಘಟಿತವಾಗಿ ನಮ್ಮ ಜಿಲ್ಲೆಯ ಪರಿಸರ ರಕ್ಷಣೆಗೆ ಬೇಕಾದಂತಹ, ಆ ಮೂಲಕ ನಾಡಿನ ಜನಜೀವನಕ್ಕೆ ನಮ್ಮ ಜಿಲ್ಲೆಯ ಕೊಡುಗೆ, ಈ ಪಶ್ಚಿಮ ಘಟ್ಟದ ಸುಂದರ ಕೊಡುಗೆ ಏನಿದೆಯಲ್ಲ, ಇದನ್ನು ರಕ್ಷಿಸಿಕೊಂಡು ಅದರ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ಬೆಳಗ್ಗೆ ನಾನು ನಮ್ಮ DFO ಅವರು ಒಳಗೊಂಡಂತೆ ಹೆಗ್ಗರಣೆಯ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ನಲ್ಲಿ ಈ ವಿಶ್ವ ಪರಿಸರ ದಿನದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು ಹೈಸ್ಕೂಲ್ನ ನೇತೃತ್ವದಲ್ಲಿ. ಅಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೆ, ಅದನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಡೀ ದೇಶದಲ್ಲಿ ನಮ್ಮ ಕೆನರಾ ಸರ್ಕಲ್ ಅಂತ ಕರೆಯುವಂಥ ಅರಣ್ಯ ಇಲಾಖೆ ಸರ್ಕಲ್ಲು ಅಂದರೆ ಉತ್ತರ ಕನ್ನಡ ಜಿಲ್ಲೆ ಇನ್ನೆಲ್ಲೂ ಇಲ್ಲದೆ ಇರುವಂತಹ ಜೀವ ವೈವಿಧ್ಯತೆಯನ್ನು ಹೊಂದಿದೆ. ಪಶ್ಚಿಮ ಘಟ್ಟದಲ್ಲಿ ಇನ್ನೆಲ್ಲೂ ಇಷ್ಟು ಸಮೃದ್ಧವಾದಂತಹ ಜೀವ ವೈವಿಧ್ಯತೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆ ಜೀವ ವೈವಿಧ್ಯತೆಯನ್ನು ಹೊಂದಿದ್ದೇವೆ ನಾವು. ನೀವು ಇದರ ಅರಣ್ಯದ ಒಟ್ಟು ಪ್ರತಿಶತ ಎಷ್ಟು 80% ಆನ್ ರೆಕಾರ್ಡ್ ಇದೆ. ಅದನ್ನು ಒಳಗೊಂಡಂತೆ ಇಲ್ಲಿಯ ನದಿ ಮೂಲಗಳು, ಇಲ್ಲಿ ಮಳೆ, ಇಲ್ಲಿ ಇತ್ಯಾದಿ ಇತ್ಯಾದಿಗಳು ಎಲ್ಲವೂ ವಿಶೇಷವಾದಂಥದ್ದಿದೆ ಈ ಪಶ್ಚಿಮ ಘಟ್ಟದ ಈ ವಿಶೇಷತೆ. ಹಾಗಾಗಿ ನಮ್ಮ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲೇ ಇಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಜಿಲ್ಲೆ ಏನಿದೆ, ಇನ್ನೆಲ್ಲೂ ಇಲ್ಲದೆ ಇರುವಂತಹ ಈ ಸಮೃದ್ಧವಾದ ಜಿಲ್ಲೆ ಏನಿದೆ, ಇದರ ಜಿಲ್ಲೆಗೆ ನಾವೆಲ್ಲ ಅದರ ರಕ್ಷಣೆಗೆ ಸದಾಕಾಲ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿಯಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಜನಜಾಗೃತಿಯ ಜನರನ್ನು ಸಂಘಟಿಸುವಂಥ ಈ ಪ್ರಯತ್ನಗಳು ಮುಂದಾಗಲಿ. ನಿಮ್ಮ ಜನಪ್ರತಿನಿಧಿಗಳಾಗಿ ನಾವುಗಳು ಎಲ್ಲರೂ ಈ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು, ಆ ಪ್ರಯತ್ನವನ್ನು ಬೇಡತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದ ಸಮಿತಿಯಲ್ಲಿ ನಾವೆಲ್ಲ ಸೇರಿ ಮಾಡೋಣ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ, ಕೇಂದ್ರ ಸರ್ಕಾರದಲ್ಲಿ ನನ್ನ ಪ್ರಯತ್ನದ ಬಗ್ಗೆ ಇನ್ನೆಲ್ಲೂ ಯಾವುದೇ ರೀತಿಯ ಒಂದು ಕೊರತೆ ಆಗದೇ ಇರುವಂತೆ ನಾನು ಅದನ್ನು ಮಾಡ್ತೇನೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪರಿಸರ ವಿಷಯದಲ್ಲಂತೂ ನಮ್ಮ ಭಾರತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕೊಡುಗೆಯನ್ನೇ ನೀಡಿದೆ. ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮೊಂದಿಗೆ ನಾನಿದ್ದೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನು ನಮ್ಮ ಸಂಸದರು ಆಡಿದ್ದಾರೆ. ಧನ್ಯವಾದಗಳು. ಜೋಡತ್ತೆ ಎನ್ನುವ ಶಬ್ದ ರಾಜಕೀಯ ರಂಗದಲ್ಲಿ ಆಗಾಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹಾಗೆ ನಮ್ಮ ಶಾಸಕರು, ನಮ್ಮ ಸಂಸದರು ನಮ್ಮ ಭಾಗದ ಜೋಡೆತ್ತುಗಳಾಗಿ ಈ ಯೋಜನೆಯ ವಿರುದ್ಧ ಧ್ವನಿ ಎತ್ತುವಂತಾಗಲಿ ಎನ್ನುವಂತಹ ಕೋರಿಕೆಯನ್ನು ಅವರ ನೀಡುತ್ತಾ ಆ ವಿಶ್ವಾಸವನ್ನು ಕೂಡ ಅಭಿವ್ಯಕ್ತಿಸ್ತಾ ಕಾರ್ಯಕ್ರಮದ ಮುಂದಡಿ ಇಡೋಣ. DFO ಶ್ರೀಯುತ ಸಂದೀಪ್ ಸೂರ್ಯವಂಶಿಯವರು ಒಂದೆರಡು ಅನಿಸಿಕೆಗಳೊಂದಿಗೆ ನಮ್ಮ ಮುಂದೆ. ಎಲ್ಲರಿಗೂ ಇವತ್ತು 5 ಜೂನ್ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. MP ಸಾಹೇಬರು ಹೇಳಿದ ಹಾಗೆ ನಮ್ಮ ಕ್ಯಾನ್ರಾ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಕ್ಯಾನ್ರಾ ಸರ್ಕಲ್ ಸುಮಾರು 8,30,000 ಹೆಕ್ಟರ್ ಅಂದರೆ 20 ಲಕ್ಷ ಏಕರ್ ಅಷ್ಟು ಫಾರೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಇದೆ. ಈ ಜಿಲ್ಲೆಯಲ್ಲಿ ಅಂದರೆ ಒಂದು ಭಾರತದಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲ ಸಮೃದ್ಧ ಅಂತ ಒಂದು ಜಿಲ್ಲೆ ಇದೆ. ಅದರಲ್ಲಿ ಭಾಳಷ್ಟು ಜೈವ ವೈವಿಧ್ಯತೆ ಇದೆ. ಅಂದರೆ ಫಾರೆಸ್ಟಲ್ಲಿ ಕ್ಲಾಸಿಫಿಕೇಷನ್ ನೋಡಬೇಕಾದ್ರೆ ಬೇರೆ ಬೇರೆ ಟೈಪ್ದು ಫಾರೆಸ್ಟ್ ಇದೆ. ಅಂದರೆ ಡ್ರೈ ಡಿಸಿಡಿಯಸ್ ಟೈಪ್ ಫಾರೆಸ್ಟ್ ಇದೆ, ಮಾಯ್ಸ್ಟ್ ಡಿಸಿಡಿಯಸ್ ಇದೆ, ಸೆಮಿ ಎವರ್ಗ್ರೀನ್ ಇದೆ, ಎವರ್ಗ್ರೀನ್ ಇದೆ, ಕೋಸ್ಟಲ್ ಇದೆ, ಮ್ಯಾನ್ಗ್ರೂವ್ಸ್ ಇದೆ, ದೆನ್ ಕೋಸ್ಟಲ್ ಶೆಲ್ಟರ್ ಬೆಡ್ ಪ್ಲಾಂಟೇಷನ್ಸ್. ಆದಷ್ಟು ವೇರಿಯೇಷನ್, ಡೈವರ್ಸಿಟಿ, ಬಯೋಡೈವರ್ಸಿಟಿ ಇದೆ. ನಮ್ಮಲ್ಲಿ ಒಂದು ಶರಾವತಿ ವ್ಯಾಲಿ, ಒಂದು ಸಿಂಗಳಿಕಾ ಅಭಯಾರಣ್ಯ ಇದೆ, ದೆನ್ ಕಾಳಿ ಟೈಗರ್ ರಿಸರ್ವ್ ಇದೆ. ಆದಷ್ಟು ಬಯೋಡೈವರ್ಸ್ ಆ್ಯಂಡ್ ಡೈವರ್ಸ್ ಆ್ಯಂಡ್ ಸಮೃದ್ಧ ಅಂತ ಜಿಲ್ಲೆ ಅಲ್ಲಿ ನಾವು ಹುಟ್ಟಿದ್ದೀವಿ ಅಂತ ನಾವು ಸೌಭಾಗ್ಯ ಮತ್ತು ಭಾಗ್ಯ ಅಂತ ಅನ್ಕೋಬೋದು. ಆ್ಯಂಡ್ ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ದಿಸ್ ಇಸ್ ರಿಯಲಿ ಗುಡ್ ಅಪರ್ಚುನಿಟಿ ಆ್ಯಂಡ್ ಅವರ್ ಫಾರ್ಚೂನ್. ಇವತ್ತು ಈ ಸಭಾಂಗಣದಲ್ಲಿ ಡೈವರ್ಸಿಟಿ ನೋಡಿ, ಆಧ್ಯಾತ್ಮಿಕ ಗುರುಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ವಿವಿಧ ಸಾಮಾಜಿಕ ಸಂಸ್ಥೆಗಳು ಇದ್ದಾರೆ, ವಿದ್ಯಾರ್ಥಿ ಮಿತ್ರರು ಇದ್ದಾರೆ, ಮತ್ತು ರೈತರು ಇದ್ದಾರೆ. ಆ್ಯಂಡ್
all are gathered for one cause, that is protection of forest, wildlife, environment. So this is real environmental consciousness. ನಾವು ಚಿಕ್ಕವರಿದ್ದಾಗ ಬೇರೆ ಬೇರೆ ಮೂಮೆಂಟ್ಸ್ ಬಗ್ಗೆ, ಬೇರೆ ಬೇರೆ ಆಂದೋಲನ ಬಗ್ಗೆ ಓದಿದ್ದೀವಿ. ಅದರಲ್ಲಿ ಚಿಪ್ಕೋ ಆಂದೋಲನ ಒಂದು ಇತ್ತು, ಅಪ್ಪಿಕೋ ಆಂದೋಲನ ಒಂದು ಇತ್ತು. ಆ ಥರ ಅಂದರೆ ಮರಗಳು, ಕಾಡುಗಳು ಉಳಿಸ್ಲಿಕ್ಕೆ ಬೇರೆ ಬೇರೆ ಆಂದೋಲನ ಇತ್ತು. ಅದರಲ್ಲಿ ಇದೇ ಥರ ಒಂದು ಎಲ್ಲ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಅದರಲ್ಲಿ ಎಲ್ಲ ಪ್ರತಿನಿಧಿಗಳು ಸೇರಿ ಒಂದು ಆಂದೋಲನ ಸಕ್ಸಸ್ ಮಾಡಿದ್ದಾರೆ. ಅದೇ ಥರ ಈ ಆಂದೋಲನ ಏನಿದೆ, ದಿಸ್ ವಿಲ್ ಬಿ ಲೈಕ್ ಒನ್ ಹಿಸ್ಟಾರಿಕಲ್ ಮೈಲ್ ಸ್ಟೋನ್ ಇನ್ ದಿ ಡಿಸ್ಟಿಕ್ ಆಫ್ ಉತ್ತರ ಕನ್ನಡ. ಮತ್ತು ಇವತ್ತು ವಿಶ್ವ ಪರಿಸರ ದಿನಾಚರಣೆದು ಒಂದು ಮೋಟೋ ಇದೆ, ಫಾರ್ ದ ಫ್ಯೂಚರ್ ಫಾರ್ ದ ಕ್ಲೈಮೇಟ್ ಚೇಂಜ್. ಈಗ ನಾವು ಚಿಕ್ಕವರಿದ್ದಾಗ, ನಾವು ಇಂಥ ಮಕ್ಕಳು 10th 12th ಕ್ಲಾಸಲ್ಲಿ 20 ವರ್ಷ ಹಿಂದೆ ಇದ್ದಾಗ ಗ್ಲೋಬಲ್ ವಾರ್ಮಿಂಗ್ ಇರಲಿ ಅಥವಾ ಕ್ಲೈಮೇಟ್ ಚೇಂಜ್ ಇರಲಿ, ಆ ರಿಲೇಟೆಡ್ ಒಂದು ಥಿಯರಿ ಇತ್ತು. ಅಂದರೆ ಅದು ನಾವು ನಿಬಂಧ ಬರೀತಿದ್ವಿ, ಬೇರೆ ಬೇರೆ ಕಾಂಪಿಟೇಷನಲ್ಲಿ ಭಾಗವಹಿಸ್ತಿದ್ದೀವಿ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಅದ್ರ ರಿಲೇಟೆಡ್ ಏನು ಇಂಪ್ಯಾಕ್ಟ್ ಆಗ್ಬೋದು ಅಂತ. ಬಟ್ ಇವತ್ತು ಕಳೆದು 5-6 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಆ ಥಿಯರಿನೂ ಪ್ರಾಕ್ಟಿಕಲ್ ಆಗ್ತಾಯಿದೆ. ಅಂದರೆ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಟೈಮ್ ಇರಲಿ, ಚೇಂಜ್ ಆಫ್ ರೈನ್ಫಾಲ್, ಇಂಟೆನ್ಸಿಟಿ, ಮ್ಯಾಗ್ನಿಟ್ಯೂಡ್ ಮತ್ತು ಟೈಮಿಂಗ್ ಎಲ್ಲ ಚೇಂಜ್ ಆಗ್ತಾ ಇದ್ದಾವೆ. ಅದು ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ದು ಡೈರೆಕ್ಟ್ ಇಂಪ್ಲಿಕೇಶನ್ಸ್ ಇದ್ದಾವೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ, ನಮ್ಮದು ಒಂದು ಕನ್ಸೆಪ್ಟ್ ಇದೆ, ಇಂಟರ್ ಜನ್ರೇಷನಲ್ ಇಕ್ವಿಟಿ ಅಂತ. ಇಂಟರ್ ಜನ್ರೇಷನಲ್ ಇಕ್ವಿಟಿ ಅಂದರೆ ನಮಗೆ ಏನು ಸ್ವಚ್ಛ ವಾತಾವರಣ, ನಿಸರ್ಗ, ಕ್ಲೈಮೇಟ್ ಏನೇನು ಸಿಕ್ಕಿದೆ ಹಿಂದಿನ ಪೀಳಿಗೆಯಿಂದ, ಅದೇ ಪ್ರಕಾರ ನಾವು ಮುಂದಿನ ಪೀಳಿಗೆಗೆ ಅದೇ ಪ್ರಕಾರ ಹಸ್ತಾಂತರ ಮಾಡಬೇಕು. ಅದು ಒಂದು ನಮ್ಮ ಪೀಳಿದು, ನಮ್ಮ ಜನ್ರೇಷನ್ದು ಇದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದೇ ಪ್ರಕಾರ ಕ್ಲೀನ್ ಆ್ಯಂಡ್ ಗ್ರೀನ್ ಕ್ಲೈಮೇಟ್ ಸಿಗಬೇಕು ಅಂತ. ಬಟ್ ನಾವು ಈ ಇಂಟರ್ ಜನ್ರೇಷನಲ್ ಇಕ್ವಿಟಿ, ಈ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮತ್ತು ಚೇಂಜಿಂಗ್ ಕಾರ್ಬನ್ ಎಮಿಷನಿಂದ ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದೆ ಅಂತ ಪರಿಸ್ಥಿತಿ ಇದೆ. ಸೊ ಇದರಲ್ಲಿ ನಮ್ಮೆಲ್ಲರದು ಅದೇ ಜವಾಬ್ದಾರಿ ಇದೆ. ನಾವು ನಮ್ಮದು ಕಾರ್ಬನ್ ಫುಟ್ ಪ್ರಿಂಟ್ಸ್ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಪೊಲ್ಯೂಷನ್ ಕಡಿಮೆ ಮಾಡಬೇಕು. ನಮ್ಮೆಲ್ಲರದು ಇಲ್ಲಿ ನದಿ ಸೋರ್ಸ್ ಇದೆ ಈ ಘಾಟ್ ಸೆಕ್ಷನಲ್ಲಿ. ಈ ನದಿಯಿಂದ ಎಲ್ಲ ನೀರು ಕೋಸ್ಟಲ್ಗೆ ಸೇರುತ್ತೆ. ಸೊ ಏನೇನು ಪ್ಲಾಸ್ಟಿಕ್ ಪೊಲ್ಯೂಷನ್ ನದಿಯಲ್ಲಿ ಅಥವಾ ಕೋಸ್ಟಲಲ್ಲಿ ಏನೇನು ಆಗ್ತದೆ, ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ತದೆ, ಅದರಲ್ಲಿ ನಮ್ಮ ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಆದಷ್ಟು ಕಡಿಮೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆ, ನಾವು ಡೈಲಿ ಯೂಸಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಚೀಲ ಯೂಸ್ ಮಾಡ್ತೀವಿ, ಅದರಲ್ಲಿ ರಿಪ್ಲೇಸ್ ಮಾಡಿ ಬಟ್ಟೆದು ಚೀಲ ಇರಲಿ ಅಥವಾ ಇನ್ನೇನೇನು ಸಣ್ಣ ಸಣ್ಣ ಇನಿಷಿಯೇಟಿವ್ಸ್ ಸ್ವಲ್ಪ ನಾವು ಮಾಡಿದರೆ ನಮ್ಮದು ಪ್ಲಾಸ್ಟಿಕ್ ಫುಟ್ ಪ್ರಿಂಟ್ ಕಡಿಮೆ ಆಗ್ಬೋದು ಮತ್ತು ನಾವು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಇವತ್ತು ನಾವು ಪರಿಸರ ದಿನಾಚರಣೆದು ಮಠದ ಸ್ವಾಮೀಜಿ ಕಡೆಯಿಂದ ಒಳ್ಳೆಯ ರೀತಿ ಸಮರ್ಪಕವಾಗಿ ಗಿಡ ನೆಟ್ಟೋದು ಮತ್ತು ಈ ಕಾರ್ಯಕ್ರಮ ಅರೇಂಜ್ ಆಗಿದೆ. ನಾವು ಎಲ್ಲ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದ, ಡಿಪಾರ್ಟ್ಮೆಂಟ್ ವತಿಯಿಂದ ಧನ್ಯವಾದ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡಿನಲ್ಲಿ ಪ್ಲಾಸ್ಟಿಕ್ ರಹಿತ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ ಎನ್ನುವಂಥ ಕರೆಯನ್ನು ಕೊಟ್ಟಂಥ ಶ್ರೀಯುತ DFO ಸಂದೀಪ್ ಸೂರ್ಯವಂಶಿಯವರಿಗೆ ಧನ್ಯವಾದಗಳು. ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಮಯದ ಅಭಾವ ಕಾರಣದಿಂದ ಆಶೀರ್ವಾದವನ್ನು, ಶುಭ ಹಾರೈಕೆಯನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನಿಸಿಕೆಗಳನ್ನು ದೊಡ್ಡ ಗುರುಗಳಿಗೆ ನಾನು ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಪ್ರಣಾಮಗಳು. ಹಾಗೆ ಪರಮ ಪೂಜ್ಯ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಬೇಕೆಂದು ಕಳಕಳಿಯ ಭಿನ್ನವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವೃಕ್ಷಾರೋಪಣ ಅಭಿಯಾನದ ಉದ್ಘಾಟನಾ ಸಮಾರಂಭದ ದಿವ್ಯ
ವೇದಿಕೆ ಮೇಲಿರುವಂತಹ ಸೋಂದಾಸುರ್ಣವಲ್ಲಿ ಮಠಾಧೀಶ್ವರದಂತಹ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕರಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂತಹ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಂತಹ ಎಲ್ಲ ಮಾತೆಯರೇ, ಮಹನೀಯರೇ ಹಾಗೂ ಮಕ್ಕಳೇ, ಸಮಯ 6 ಗಂಟೆ ಆಯಿತು. ಎಲ್ಲರೂ ಮನೆ ಹೋಗುವಂತಹ ಧಾವಂತದಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೇಳಿದ್ದಾರೆ. ನಾವು ಹೇಳಿದ್ವಿ ಗುರುಗಳ ಆಶೀರ್ವಚನವನ್ನು ಮಾಡ್ತಾರೆ ಸಾಕು ಎಂಬುದಾಗಿ, ಮಾತಾಡಲೇಬೇಕು ಅಂತ ಹೇಳಿದರು. ಹಾಗಾಗಿ ಒಂದೆರಡು ವಿಚಾರಗಳನ್ನು ಹೇಳಿಕೊಳ್ಳೋದು. ಜೂನ್ 5 ಪರಿಸರ ದಿನಾಚರಣೆ. ಇವತ್ತಿನ ದಿವಸ ಎಲ್ಲರಿಗೂ ನೆನಪಾಗಿರುವಂಥದ್ದು ಗಿಡ ನೆಡಬೇಕು ಎಂಬುದಾಗಿ ನೆನಪಾಗ್ತದೆ ಅಲ್ವಾ? ಆದರೆ ಇದನ್ನು ಇವತ್ತು ಗಿಡ ನೆಟ್ಟೋದು ಹೌದು, ಅದು ಬದುಕಿದೆಯೋ ಇಲ್ಲೋ ಅಂತ ಹೇಳಿ ಮುಂದಿನ ಜೂನ್ 5ಕ್ಕೆ ಹೋಗಿ ನೋಡುವುದಲ್ಲ. ಯಾಕೆಂತ ಕೇಳಿದರೆ ನಾವು ಮಾಡ್ತಾ ಇರುವಂಥದ್ದು ಅದೇನೆ. ನಾವು ಇವತ್ತಿನ ಸಮಾಜದಲ್ಲಿ ಏನು ಮಾಡ್ತಿದ್ದೇವೆ ಅಂತ ಕೇಳಿದರೆ ಫೋಟೋಕ್ಕಾಗಿ ಎಲ್ಲ ಮಾಡುವಂಥದ್ದು. ಫೋಟೋ ಇಲ್ಲದೆ ಯಾವುದು ಕೆಲಸ ಆಗೋದಿಲ್ಲ ಎನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಏನು ಮಾಡ್ತೇವೆ, ಗಿಡ ನೋಡುವ ಫೋಟೋ ಒಂದು ಹಾಕ್ಕೊಂಡ್ರೆ ಆಯಿತು. ಆ ಗಿಡ ಸಾಯ್ತೋ ಬದುಕ್ತೋ ಅಂತ ಹೇಳಿ ನೋಡ್ಲಿಕ್ಕೆ ಮತ್ತೆ ಹೋಗೋದಿಲ್ಲ ನಾವು ಆ ಕಡೆಗೆ ಅಲ್ವಾ? ಅದು ಆಗಬಾರ್ದು. ಯಾಕೆಂತ ಕೇಳಿದರೆ ಅದು ನಮಗೆ ಉಸಿರಾಟಕ್ಕೆ ಗಾಳಿ ಕೊಡುವಂಥದ್ದು. ಅದು ಬೇಕು ಅಂತ ಆದರೆ ನಾವು ಗಿಡಗಳನ್ನು ನೆಡಲೇಬೇಕು. ನಾವು ಇವತ್ತಿನ ನಗರೀಕರಣದಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ ಮರಗಳನ್ನು ಮಾರಣ ಹೋಮ ಮಾಡ್ತಾ ಇದ್ದೇವೆ ನಾವು. ಮನೆ ಕಟ್ಟಲಿಕ್ಕಿರ್ಬೋದು, ಅಥವಾ ತೋಟದ ವಿಸ್ತರಣೆ ಮಾಡಲಿಕ್ಕಾಗಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಿಗಿರ್ಬೋದು. ಹಾಗಾಗಿ ನಾವು ಮರಗಳ ಒಂದು ಕೊಡಿಯುವಿಕೆ ಅನ್ನುವಂಥದ್ದನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಅದು ಆಗಬಾರ್ದು. ಹಾಗಾಗಿ ಅದನ್ನು ಒಂದಷ್ಟನ್ನು ನೆಡಬೇಕು. ವಿಶೇಷವಾಗಿ ಗುರುಗಳು 15-16 ವರ್ಷಗಳಿಂದ ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಪ್ರತಿ ಶಿಷ್ಯರಿಗೂ ಗಿಡವನ್ನು ಕೊಟ್ಟು ಹಸಿರು ಮಂತ್ರಾಕ್ಷತೆ ರೂಪದಲ್ಲಿ ಗಿಡ ಕೊಡ್ತಾ ಇದ್ದಾರೆ. ನಾವು ಈಗ ವಿಚಾರ ಮಾಡಬೇಕಾಯಿತು. 15 ವರ್ಷದಿಂದ ಗುರುಗಳು ಕೊಡ್ತಾ ಇದ್ದಾರೆ. ಮನೆಗಳಲ್ಲಿ ಹೆಚ್ಚು ಕಡಿಮೆ ಒಂದೊಂದು ತೋಟ ಸಿದ್ಧವಾಗಿರಬೇಕು. ಪ್ರತಿ ವರ್ಷ ಒಬ್ಬರಿಗೆ ಒಂದೊಂದು ಮಾವಿನ ಗಿಡ ಸಿಕ್ಕಿದೆ ಅಂತಾದರೂ ಮಠಕ್ಕೆ ಒಂದು 10 ಮಾವಿನ, ಒಂದೊಂದು ಗಿಡದಿಂದ 10 ಗಿಡ ಕೊಟ್ಟರು 100-150 ಮಾವಿನ ಗಿಡ ಬರಬೇಕಿತ್ತು, ಅಥವಾ ಮಾವಿನ ಹಣ್ಣು ಬರಬೇಕಿತ್ತು. ಒಂದೂ ಬರ್ತಲೇ ಇಲ್ಲ. ನಾವು ವಿಚಾರ ಮಾಡಬೇಕಾಯಿತು ಈಗ ಎಷ್ಟು ಬದುಕಿದೆ. ನಾವು ಗುರುಗಳೇನು ಪ್ರೀತಿಯಿಂದ ಕೊಡ್ತಿದ್ದಾರೆ. ನಮ್ಮಲ್ಲಿ ಹಸಿರು ಉಳಿಬೇಕು ಎಂಬುದು ಅವರ ಉದ್ದೇಶ. ಹಾಗಾಗಿ ಅದನ್ನು ಕೊಡ್ತಾ ಬರುತ್ತಿದ್ದಾರೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಹಸಿರು ಸ್ವಾಮಿಗಳು ಎನ್ನುವಂತಹ ಬಿರುದನ್ನು 2007-8ರಲ್ಲಿ ಅಂದ್ಕೊಳ್ತೇವೆ ನಾವು. ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ವೃಕ್ಷಲಕ್ಷ ಆಂದೋಲನ ಸಹ ಗುರುಗಳು ಮಾಡಿದ್ದಾರೆ. ಅದರನ್ನೆಲ್ಲ ನಾವು ನೀವೆಲ್ಲರೂ ಸಹ ಭಾಗಿಗಳಾಗಿದ್ದೇವೆ, ಅದನ್ನು ನೋಡಿದ್ದೇವೆ ಸಹ. ವಿಶೇಷವಾಗಿ ಈಗ ನಮ್ಮ ಮುಂದೆ ನಿಂತಿರುವಂಥದ್ದು ಬೇಡತಿ ಅಘನಾಶಿನಿ ನದಿಯನ್ನು ಬೇರೆ ಕಡೆಗೆ ತಗೊಂಡೋಗುವಂಥದ್ದು. ಅದರ ಜೊತೆಯಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಇರ್ಬೋದು. ಈಗ ಹೊಸದಾಗಿ ಒಂದು ಶುರುವಾಗಿದೆ ಸಾಗರದಲ್ಲಿ, ಬೇಸೂರು ಎಂಬಲ್ಲಿ ಅಣು ವಿದ್ಯುತ್ ಸ್ಥಾವರ ಎನ್ನುವಂಥದ್ದು ಆಗ್ತಾ ಇದೆ ಎಂಬುದಂಥ ವಿಚಾರ ಬರ್ತಾ ಇದೆ. ಹೌದು, ಎನ್ನುವಂಥ ವಿಚಾರ ಈಗ ಬರ್ತಾ ಇದೆ. ಅದು ನೋಡಿದರೆ ಏನಾಗ್ತಾ ಇದೆ ಅಂತ ಕೇಳಿದರೆ, ಇವೆಲ್ಲವನ್ನು ನೋಡಿದರೆ ನಮ್ಮದು ನದಿ ಡೈವರ್ಷನ್ ಇರ್ಬೋದು, ನದಿಯನ್ನು ಬೇರೆಗೆ ತಗೊಂಡು ಹೋಗುವಂಥದ್ದು ಇರ್ಬೋದು, ಅಥವಾ ಪಂಪ್ಡ್ ಸ್ಟೋರೇಜ್ ಇರ್ಬೋದು, ಈ ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಇವುಗಳನ್ನೆಲ್ಲ ನೋಡ್ತಾ ಹೋದರೆ ನಮ್ಮನ್ನು ಇಲ್ಲಿಂದ ಓಡಿಸುವಂಥದ್ದು ಮಾಡ್ತಾ ಇದ್ದಾರೋ ಎನ್ನುವಂಥದ್ದು ಗೊತ್ತಾಗಬೇಕಾಗ್ತಾ ಇದೆ. ಯಾಕೆಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ ಮಲೆನಾಡಿನ ಮಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇಂತಹ ಮಲೆನಾಡನ್ನು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಸುಡುಗಾಡು ಮಾಡ್ತಿದ್ದಾರೋ ಎನ್ನುವಂಥದ್ದು ನಮಗೆ ಅನ್ನಿಸ್ತಾ ಇದೆ ಈಗ. ಯಾಕೆಂತ ಕೇಳಿದರೆ ಈಗ ನಾವು ನೋಡ್ತಾ ಇದ್ದೇವೆ ಬೇಡತಿ ನದಿಯನ್ನು ಹೊರಗಡೆ ತಗೊಂಡೋಗಿರ್ಬೋದು, ಆವಾಗ ಲಕ್ಷಾಂತರ ವೃಕ್ಷದ ಹನನ ಎನ್ನುವಂಥದ್ದು ಆಗ್ತದೆ. ಅಥವಾ ನಮ್ಮದು ಅಘನಾಶಿನಿಯನ್ನು ತಗೊಂಡು ಹೋಗುವಂಥದ್ದು ಇರ್ಬೋದು, ಆಗಲೂ ಸಹ ಆಗ್ತದೆ. ಅದ್ರ ಜೊತೆಯಲ್ಲಿ
ತಗೊಂಡು ಹೋಗೋದು ಬೇರೆ, ಡ್ಯಾಮ್ ಕಟ್ಟಿದಾಗ ಅಥವಾ ಅಣೆಕಟ್ಟನ್ನು ಕಟ್ಟಿದಾಗ ಸುತ್ತಮುತ್ತಲು ಮುಳುಗುವಂಥದ್ದು ಬೇರೆ. ಆಗ ಲಕ್ಷಾಂತರ ಮರಗಳ ಮಾರಣ ಹೋಮ ಎನ್ನುವಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ಈಗ ಆಗಲೇ ನಾವು ಒಂದು ಕೈಗಾದಲ್ಲಿ ಒಂದು ಅಣು ವಿದ್ಯುತ್ ಸ್ಥಾವರನ ಇಟ್ಕೊಂಡಿದ್ದೇವೆ. ಅದೊಂಥರ ಕೆಂಡವನ್ನು ಸೆರಗಿನಲ್ಲಿಟ್ಟ ಹಾಗೆ, ಅದು ಎಷ್ಟೊತ್ತಿಗೆ ಏನಾಗ್ತದೆ ದೇವರಿಗೆ ಗೊತ್ತು. ಅದನ್ನು ಯಲ್ಲಾಪುರದ ಭಾಗದಲ್ಲಿ ನಾವು ನೋಡಿದರೆ ಅನಿಸ್ಬೋದು, ಇದು ವಿಶೇಷ ಅಂತ ಅನಿಸ್ಬೋದು ನಮಗೆ. ಹೆಚ್ಚು ಕಡಿಮೆ ಪ್ರತಿ ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳಿದ್ದಾರೆ. ಅದರದ ವಿಕಿರಣದ ಪರಿಣಾಮ ಇರಬಹುದು. ನಾವು ನೋಡ್ತಾ ಇದ್ದೇವೆ, ಅವರು ಅಧ್ಯಯನ ಮಾಡೋರು ಹೇಳ್ತಾರೆ ಅದರಿಂದ ಏನೂ ಹೊರಗಡೆ ಬರೋದೇ ಇಲ್ಲ ಎಂಬುದಾಗಿ. ಆದರೆ ನಮ್ಮ ಈಗೊಂದು 10-15 ವರ್ಷಗಳ ಹಿಂದೆ ಆ ಥರ ಪರಿಸ್ಥಿತಿ ಆ ಭಾಗದಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ, ಮನಗಂಡಿದ್ದೇವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೆಲ್ಲ ಆಗ್ತಾಯಿದೆ. ಅಂತಹ ನಾವು ಹೇಳ್ತಾ ಇರೋರು ಅದರುಗಳಿಂದ ವಿಕಿರಣ ಬಂದರೆ ಕ್ಯಾನ್ಸರ್ ಬಂದೇ ಬರುತ್ತೆ ಎನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಅಂತಹದ್ದನ್ನೆಲ್ಲ ಯಾರಿಗೂ ಬೇಡದೇ ಇರುವಂಥದ್ದು. ಇದು ನದಿ ಡೈವರ್ಷನ್ ಯಾರಿಗೂ ಬೇಡ, ಯಾರೂ ಒಪ್ಕೊಳ್ಳೋದಿಲ್ಲ. ಅಥವಾ ಅಣೆಕಟ್ಟನ್ನು ಕಟ್ಟೋದನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಆ ಅಣುವಿದ್ಯುತ್ ಸ್ಥಾವರನ ಮಾಡಲಿಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ. ಆದರೆ ಅವೆಲ್ಲವನ್ನು ತಂದು ಸುರಿತಾ ಇರುವಂಥದ್ದು ಎಲ್ಲಿ ಕೇಳಿದರೆ ಮಲೆನಾಡಿಗೆ. ಇದನ್ನೆಲ್ಲ ನೋಡಿದಾಗ ಮಲೆನಾಡನ್ನು ಉಳಿಸ್ತಾರೋ ಅಳಿಸ್ತಾರೋ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಏನಾಗ್ತಾ ಇದೆ ಅಂತ ಕೇಳಿದರೆ ವೇದಿಕೆಯ ಮೇಲೆ ಅಧಿಕಾರಿಗಳು ಇರ್ಬೋದು, ಅಥವಾ ನಮ್ಮನ್ನು ಆಳುವಂಥ ಸಚಿವರುಗಳಿರ್ಬೋದು, ಅಥವಾ ಪದಾಧಿಕಾರಿಗಳಿರ್ಬೋದು, ಅವರೆಲ್ಲ ಇಲ್ಲಿ ಹೇಳಿಬಿಡ್ತಾರೆ ಏನಂತ ಕೇಳಿದರೆ ನಾವು ನಿಲ್ಲಿಸ್ತೇವೆ ಅಂಥೇಳಿ. ಇಲ್ಲಿಂದ ಹೊರಗೆ ಹೋದ ಮೇಲೆ ಒಬ್ಬರ ಮೇಲೆ ಒಬ್ಬರು ಕೆಸರೇರು ಚರಾಟ ಶುರು ಮಾಡ್ತಾರೆ. ಅದನ್ನು ಮಾಡಬೇಡಿ. ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಗುರುಗಳ ಒಂದು ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿರೋದು ಯಾಕೆ ಅಂತ ಕೇಳಿದರೆ ಈ ಕಾರ್ಯಕ್ರಮ ನಿಲ್ಲಬೇಕು ಎನ್ನುವಂಥದ್ದು. ಈ ಹೋರಾಟದ ಉದ್ದೇಶ ಏನು ಅಂದರೆ ಈಗ ಬರ್ತಾ ಇರುವಂತಹ ಈ ಡೈವರ್ಷನ್ ಎನ್ನುವಂಥದ್ದು ಸದಾ ಕಾಲದಲ್ಲಿ ನಿಲ್ಲಬೇಕು. ಇದಕ್ಕೆ ಸುಮಾರು 50 ವರ್ಷಗಳ ಇತಿಹಾಸ ಉಂಟು. ಈಗ ಮಾಡ್ತೇವೆ ಅಂತ ಹೇಳ್ತಾ ಬರುವಾಗ 50 ವರ್ಷದಿಂದ ನಮಗೆ ಹೆದರಿಕೆಯಲ್ಲೇ ಜೀವನ ಕಳೆದಾಯಿತು. ನಾವು ಮುಂದಿನವರಿಗಾದರೂ ಈ ಹೆದರಿಕೆ ಇರಬಾರ್ದು ಇದನ್ನು ಇಲ್ಲಿಗೆ ನಿಲ್ಲಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಗುರುಗಳು ಇದನ್ನು ಹೋರಾಟವನ್ನು ಮಾಡ್ತಾ ಬರ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಗುರುಗಳ ಒಂದು ಮುಂದಾಳತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳೇ ನಾವೆಲ್ಲ ಕೈ ಜೋಡಿಸೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರೂ ಗಿಡವನ್ನು ನೆಟ್ಟಿದ್ದೀರಿ. ಅದಕ್ಕೂ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ಅಜ್ಜ ಇದ್ದ, ಒಂದು ಊರಲ್ಲಿ ವಯಸ್ಸಾದ ಅಜ್ಜ ಇದ್ದ. ಅವನು ಗಿಡವನ್ನು ನೆಡ್ತಾ ಇದ್ದ, ಮಾವಿನ ಗಿಡವನ್ನು ನೆಡ್ತಾ ಇದ್ದ. ಅದನ್ನು ದಾರಿಯಲ್ಲಿ ಹೋಗ್ತಾ ಇರುವಂಥ ಹುಡುಗರು ಒಂದು 5-6 ಜನ ನಡ್ಕೊಂಡು ಹೋಗ್ತಿದ್ರು. ಅವರು ನೋಡಿಕೊಂಡು ನಗಾಡ್ತಾರೆ. ಈ ಅಜ್ಜನಿಗೆ ಸ್ವಲ್ಪ ಅರಳು ಮರಳು ಶುರುವಾಗಿದೆ. ಈಗ ಅವನಿಗೆ ವಯಸ್ಸು 90 ಮೇಲಾಗಿದೆ. ಇವತ್ತು ಹೋಗ್ತಾನೋ ನಾಳೆ ಹೋಗ್ತಾನೋ ಗೊತ್ತಿಲ್ಲ. ಅವನು ಗಿಡವನ್ನು ನೆಡ್ತಾ ಇದ್ದೇನೆ, ಹಣ್ಣಿನ ಗಿಡವನ್ನು. ಅವನ ಅಜ್ಜನ ಹತ್ರ ಕೇಳ್ತಾರೆ, ಅಜ್ಜ ನೀನೇನೋ ಗಿಡ ನೆಡ್ತಿದ್ದಿ, ಅದರೊಳಗೆ ಹಣ್ಣು ಬರೋದ್ರೊಳಗೆ ನೀನು ಇರುವುದೇ ಇಲ್ವಲ್ಲ, ಅದನ್ನು ಯಾಕೆ ನೆಡ್ತಿದ್ದಿ ಮತ್ತೆ ನೀನು ಎಂಬುದಾಗಿ ಕೇಳ್ತಾನೆ. ಆಗ ಅಜ್ಜ ಹೇಳ್ತಾನೆ, ನಮ್ಮ ಹಿರಿಯರು ನೆಟ್ಟಂತಹ ಮರದಲ್ಲಿ ಹಣ್ಣುಗಳು ಬಂದಿದೆ, ಅದನ್ನು ನಾನು ತಿಂದಿದ್ದೇನೆ. ನನ್ನ ಮುಂದಿನ ಮಕ್ಕಳು ಮರಿಮಕ್ಕಳೆಲ್ಲ ತಿನ್ನಬೇಕು ಮುಂದಿನ ಹಣ್ಣುಗಳನ್ನು ಅಂತ ಹೇಳಿ ನಾನು ಈಗ ಗಿಡವನ್ನು ನೆಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ನಾವು ಇವತ್ತು ಗಿಡವನ್ನು ಯಾಕೆ ನೆಡಬೇಕು ಅಂತ ಕೇಳಿದರೆ ನಮ್ಮ ಮುಂದಿನ ಪೀಳಿಗೆಗೆ ಇಡಬೇಕು. ಹಣ್ಣಿನ ವೃಕ್ಷಗಳಿರ್ಬೋದು, ಹೂವಿನ ವೃಕ್ಷಗಳಿರ್ಬೋದು, ಇವೆಲ್ಲವನ್ನು ಮುಂದಿನವರಿಗೆ ಗೊತ್ತಾಗುವ ಹಾಗೆ ಇರಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಗಿಡವನ್ನೆಲ್ಲ ಇವತ್ತಿನ ದಿವಸ ನೆಟ್ಟಿದ್ದೇವೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಎಲ್ಲ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದ್ದೆ. ಹಾಗಾಗಿ ಈ ದಿವಸ ಯಾರ್ಯಾರು ಗಿಡಗಳನ್ನು ನೆಟ್ಟಿದ್ದರೋ ಪ್ರತಿಯೊಬ್ಬರೂ ಸಹ ನೆಟ್ಟಿರ್ತೀರಿ. ಅದನ್ನು ಬೆಳೆದು ದೊಡ್ಡಾಗುವ ಹಾಗೆ ನೋಡಿಕೊಳ್ಳುವಂತಹ ಬಾಧ್ಯತೆ ನಿಮ್ಮೆಲ್ಲರ ಮೇಲೆ ಇದೆ. ಅದರ ಜೊತೆಯಲ್ಲಿ ಗುರುಗಳು ಅನೇಕ ಕಾರ್ಯಕ್ರಮವನ್ನು ಈ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವೆಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾ, ನಿಮ್ಮೆಲ್ಲರಿಗೆ ನಮ್ಮ ಆರಾಧ್ಯ ದೇವರಾದ ಲಕ್ಷ್ಮೀ ನರಸಿಂಹನ ಹಾಗೂ ಚಂದ್ರಮೌಳೇಶ್ವರ ಅನುಗ್ರಹ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ. ಶ್ರೀಮನ್ನೆಲೆಮಾವು ಮಹಾಸಂಸ್ಥಾನಾಧೀಶ್ವರ ಶ್ರೀ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿ ಮಹಾರಾಜ್ ಕಿ. ಈಗ ಪರಮಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಲ್ಲಿ ಆಶೀರ್ವಚನ ನೀಡುವಂತೆ ವಿನ್ನವಿಸಿಕೊಳ್ತಾ ಇದ್ದೇವೆ.
ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಪಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠದಿಲಜಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಿಶ್ವ ಪರಿಸರ ದಿನಾಚರಣೆ. ಇಡೀ ವಿಶ್ವ ಪರಿಸರದ ಬಗ್ಗೆ ಜಾಗೃತಗೊಳ್ಳುವ ದಿವಸ. ಪರಿಸರಕ್ಕೆ ಅನೇಕ ಹಾನಿಗಳಾಗಿದ್ದಾವೆ. ಅನೇಕ ಹಾನಿಗಳಲ್ಲಿ ನಾವುಗಳು ಕೂಡ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಗಳಾಗಿರ್ತೇವೆ. ಎಷ್ಟೋ ಸಲ ಗೊತ್ತಿರೋದಿಲ್ಲ. ಹಾಗಾಗಿ ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮ. ಇವತ್ತಿನ ಈ ಸಲದ ಪರಿಸರ ದಿನಾಚರಣೆ ವಿಶಿಷ್ಟವಾದ ಉದ್ದೇಶವನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿದೆ. ಗಿಡ ನೆಡೋದ್ರ ಮೂಲಕ ನಾವೆಲ್ಲರೂ ಒಂದು ಜನಾಂದೋಲನಕ್ಕೆ ಬಲ ತುಂಬುತ್ತಾ ಇದ್ದೀವಿ. ನದಿ ತಿರುವು ಯೋಜನೆಯ ವಿರುದ್ಧ ಜನಾಂದೋಲನ ನಡೀತಾ ಇದೆ. ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವುದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ನಾವು ಗಿಡ ನೆಟ್ಟಿರತಕ್ಕಂಥ ಸ್ಥಳ ಯೋಜನಾ ಸ್ಥಳಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಇಲ್ಲೇ ಸ್ವಲ್ಪವೇ ದೂರ ಮೇಲ್ಗಡೆ ಈಗಿನ ಯೋಜನೆ ಪ್ರಸ್ತಾವನೆಯಲ್ಲಿ ಇರುವ ಅಣೆಕಟ್ಟು ಆಗಲಿಕ್ಕಿದೆ. ಹಾಗೆ ಅಲ್ಲಿ ಅಣೆಕಟ್ಟು ಆದರೆ ಇಲ್ಲಿ ಬಹುಶಃ ನೀರು ಶೂನ್ಯವಾಗುವಂತಹದ್ದು ಬಹುತೇಕ ಖಚಿತ. ಈಗಾಗಲೇ ಕಡು ಬೇಸಿಗೆಯಲ್ಲಿ ನೀರು ಶೂನ್ಯವಾಗ್ತಾ ಇದೆ. ಅದು ಇನ್ನಷ್ಟು ಹೆಚ್ಚು ದಿನಗಳ ಕಾಲ ವಿಸ್ತಾರ ಆಗ್ತದೆ. ಇಲ್ಲಿ ಯೋಜನೆ ಜಾರಿಗೆ ಬಂದಿದ್ದೆ ಹೌದು ಅಂತಾದರೆ ಆ ಒಂದು ಸಮಸ್ಯೆ ನಮಗೆಲ್ಲರಿಗೂ ಇದೆ. ಅಂಥ ಸ್ಥಳದಲ್ಲೇ ನದಿಗೆ ಅತ್ಯಂತ ಹತ್ತಿರದಲ್ಲೇ ನಾವೇನೇ ಗಿಡ ನೆಟ್ಟಿದ್ದೇವೆ. ಇನ್ನು ನೆಡೋದಿದೆ, ನಾಳೆ ಸಲ ನೆಡಬೇಕಲ್ಲ. ಇನ್ನು ನೆಟ್ಟಾಗಿಲ್ಲ, ಮತ್ತು ನಾಳೆ ಮುಂದುವರಿತದೆ. ಗಿಡ ನೆಡುವ ಉದ್ದೇಶ ಏನು? ಗಂಗಾವಳಿ, ಇದು ಗಂಗಾವಳಿ ನದಿ. ಗಂಗಾವಳಿ ಮತ್ತು ಅಘನಾಶಿನಿ ನದಿಗಳು, ಈ ಎರಡು ನದಿಗಳು ಸಂರಕ್ಷಿತರಾಗಬೇಕು. ನದಿಯ ಇಕ್ಕೆಲೆಗಳಲ್ಲಿ ಗಿಡಗಳನ್ನ ನೆಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು 10-12 ದಿನಗಳ ಕಾಲ ಎಲ್ಲ ಊರುಗಳಲ್ಲಿ ಅದಾಗಬೇಕು. ಅದರ ಒಂದು ಶುಭಾರಂಭ ಇವತ್ತು. ಗಿಡ ನೆಡುವ ಮೂಲಕ ಜನಾಂದೋಲನಕ್ಕೆ ಶುಭಾರಂಭದ ಕಾರ್ಯಕ್ರಮ ಇವತ್ತು ಅಂತ ಹೇಳ್ಬೋದು. ಅದು ಇವತ್ತು ಅನೇಕ ಕಡೆ ಅದನ್ನು ಮಾಡಿದ್ದಾರೆ. ಇನ್ನು ಪ್ರತಿದಿನವೂ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ಆಗಲಿಕ್ಕಿದೆ. ಹಾಗಾಗಿ ನಮ್ಮ ಕರೆ ಏನು ಅಂತಂದರೆ, ಈ ಗಂಗಾವಳಿ ನದಿ ಮತ್ತು ಅಘನಾಶಿನಿ ನದಿಗಳು ಹಸಿರಿನ ಉಡುಗೆಯನ್ನು ಉಟ್ಟಂತಹ ನಾರಿಯರಂತೆ ಮುಂದೆ ಶೋಭಿಸಬೇಕು. ಆ ಹಸಿರಿನ ಉಡುಗೆಯನ್ನು ಉಟ್ಟಂತಹ ಗಂಗಾವಳಿ ನದಿ ಮತ್ತು ಅಘನಾಶಿನಿ ನದಿ ಹೇಳ್ತಾ ಇದ್ದಾಳೆ, ನಾನು ಹಸಿರು ಸೇರಿ ಕೈ ಹಾಕಿ ಬರಬೇಡಿ ಜೋಕೆ ಅಂತ. ಅದನ್ನು ನೆನಪು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ. ವಿಶ್ವದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮ, ಅದರ ಹಿನ್ನೆಲೆ ಏನು ಅಂತ ವಿಶ್ವೇಶ್ವರ ಹೆಗಡೆ ಅವ್ರ ಮಾತಿನಲ್ಲಿ ನಾವು ಕೇಳಿದ್ವಿ. ಪರಿಸರದ ಬಗ್ಗೆ ಇಷ್ಟೊಂದು ಕಾಳಜಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ವಿಶ್ವದಲ್ಲಿಯೇ, ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ನಾಡಿನಲ್ಲಿ ಮಾತ್ರ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇದು ವಿಶ್ವದಲ್ಲೇ ಪರಿಸರ ಸಾಕಷ್ಟು ಹಾನಿಗೆ ಒಳಗಾಗಿದೆ. ಅದರಲ್ಲಿ ಮನುಷ್ಯನ ಕೊಡುಗೆಗಳೇ ಜಾಸ್ತಿ. ಪ್ರಕೃತಿ ವಿಕೋಪಗಳಿಗಿಂತಲೂ
ಮನುಷ್ಯ ಹಾಳು ಮಾಡಿದ್ದೇ ಜಾಸ್ತಿ. ಹಾಗಾಗಿ ಇಷ್ಟೊಂದು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಬಂತು. ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪರಿಸರದ ಬಗ್ಗೆ ಎಷ್ಟು ಮಹತ್ವ ಇದೆ ಅಂಥೇಳಿ. ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂತಂದರೆ, ಎಲ್ಲೇ ಆಗಲಿ ಪರಿಸರ ಮತ್ತು ಕೃಷಿ ಪರಸ್ಪರ ವಿರೋಧವಾಗಿ ವ್ಯಕ್ತವಾದಾಗ, ಒಂದರ ಮಧ್ಯೆ ಇನ್ನೊಂದಕ್ಕೆ ವಿರೋಧ ಅಗತ್ಯ ಅಂತ ಬಂದಾಗ ಪರಿಸರವನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಅಥವಾ ಪರಿಸರ ಮತ್ತು ಅಭಿವೃದ್ಧಿ ಒಂದಕ್ಕೊಂದಕ್ಕೆ ವಿರೋಧವಾಗಿ ಬಂತು ಅಂತ ಬಂದಾಗ ಅಲ್ಲಿ ನಾವು ಪರಿಸರವನ್ನೇ ಆಯ್ಕೆ ಮಾಡ್ಕೋಬೇಕು. ಈಗಿಲ್ಲಿ ಎರಡೂ ಸೇರಿಕೊಂಡಿದೆ. ಈ ನದಿ ತಿರುವಿನಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ನೀರು ಕೃಷಿಗೆ ಮತ್ತು ನಗರದ ಬಳಕೆಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಕುಡಿಯೋ ನೀರು ಅಂಥೇಳಿ ಮೊಟ್ಟ ಮೊದಲ ಶಬ್ದ, ಯಾಕೆಂದರೆ ಯೋಜನೆಗೆ ಒಪ್ಪಿಗೆ ಸಿಗೋದಕ್ಕೋಸ್ಕರ. ಆಮೇಲೆ ಹಿಂದ್ಗಡೆ ಕೃಷಿಯೂ ಇದೆ, ನಗರದ ಬಳಕೆ ಕೂಡ ಇದೆ. ಅದರಿಂದ ಪರಿಸರಕ್ಕೆ ಇದು ಮಾರಕ ಸ್ಪಷ್ಟ ಆಗಿದೆ. ಪರಿಸರ ಗುಣಿಸು ಅಂದರೆ ವಿರುದ್ಧ ಅಭಿವೃದ್ಧಿ ಈಗ ನಡೀತಾ ಇದೆ ಚಿಂತನೆ. ಈಗ ಇಂಥ ಸಂದರ್ಭದಲ್ಲಿ ನಾವು ಪರಿಸರಕ್ಕೇ ಹೆಚ್ಚು ಮಹತ್ವ ಕೊಡಬೇಕು, ಅದನ್ನೇ ಎತ್ತಿ ಹಿಡಬೇಕು. ಅದಕ್ಕೆ ವಿರೋಧವಾಗ್ತಕ್ಕಂಥ ಅಭಿವೃದ್ಧಿಯನ್ನು ಕೈ ಬಿಡಬೇಕು. ಅದನ್ನು ನೆನಪು ಮಾಡ್ಕೊಳ್ಳೋದೇ ಈ ಕಾರ್ಯಕ್ರಮದ ಉದ್ದೇಶ. ಜೀವನದಲ್ಲಿ ನಾವೆಲ್ಲ ನೆನಪಿಡಬೇಕು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೃಷಿ ಇರಲಿ, ಅಭಿವೃದ್ಧಿ ಇರಲಿ, ಕೈಗಾರಿಕೆ ಇರಲಿ, ಏನೇ ಇರಲಿ, ಪರಿಸರಕ್ಕೂ ಅದಕ್ಕೂ ವಿರೋಧ ಆಗುತ್ತೆ ಅಂತ ಬಂದಾಗ ನನ್ನ ಆಯ್ಕೆ ಪರಿಸರಕ್ಕೆ. ಹಾಗೆ ನಾವು ಇಟ್ಕೊಂಡಾಗಲೇ ತಕ್ಕ ಮಟ್ಟಿಗಾದ ಪರಿಸರ ಉಳಿತದೆ. ಈಗಾಗಲೇ ಎಲ್ಲ ತಜ್ಞರು ವಿಶ್ವಮಟ್ಟದಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯನ ಆರೋಗ್ಯಕರ ವಾತಾವರಣಕ್ಕೆ, ಆರೋಗ್ಯಕರವಂಥ ಬದುಕಿಗೆ ಬೇಕಾಗುವಷ್ಟು ಅರಣ್ಯ ಇಲ್ಲ, ಸಾಕಷ್ಟು ಕಡಿಮೆಯಾಗಿದೆ ಅಂಥೇಳಿ. ಹಾಗೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕರವಾದ ರೀತಿಯಲ್ಲಿ ಪ್ಲಾಸ್ಟಿಕ್ ಮೊದಲಾದವುಗಳು ಹೆಚ್ಚಿಗೆನೇ ಆಗ್ತಾ ಇದ್ದಾವೆ. ನಾವೆಲ್ಲರೂ ಪ್ರತಿನಿತ್ಯವೂ ನಮ್ಮ ವಾಹನಗಳ ಮೂಲಕ ಹೊಗೆ ಬಿಡ್ತಾ ಇದ್ದೀವಿ. ಅದು ಕೂಡ ಪರಿಸರಕ್ಕೆ ಮಾರಕ. ಅದರಲ್ಲಿ ಏದನ್ನು ತಡೆಗಟ್ಟುವಂಥ ವಿಧಾನಗಳಿದ್ದಾವಾದರೂ ಸಂಪೂರ್ಣ ಹೋಗೋದಿಲ್ಲ, ಒಂದಷ್ಟು ಹಾನಿ ಇದ್ದೇ ಇದೆ. ಮನೆಗಳು ಉಪಯೋಗಿಸ್ತಕ್ಕಂಥ ಹವಾ ನಿಯಂತ್ರಕಗಳು, ಏರ್ ಕಂಡೀಷನರ್ಗಳು ಮೊದಲಾದವುಗಳು. ಹಾಗಾಗಿ ದಿನೇ ಪರಿಸರಕ್ಕೆ ಹಾನಿಯಾಗತಕ್ಕಂಥ ಕೆಲಸಗಳು ಹೆಚ್ಚಿಗೆ ಆಗ್ತಾ ಇವೆ. ಹೀಗಾಗಿ ಈ ಪರಿಸರಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾದ ಅವಶ್ಯಕತೆ ತುಂಬಾ ಇದೆ. ನೀವೆಲ್ಲ ಕೇಳಿದ್ದೀರಿ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು, ವಿಶ್ವದ ತಾಪಮಾನ ಏರಿಕೆ ಅಂಥೇಳಿ. ಈ ವಾರ್ಮಿಂಗ್ ದೊಡ್ಡ ವಾರ್ನಿಂಗ್ ಕೂಡ ಆಗಿದೆ ಮನುಷ್ಯನಿಗೆ, ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೆ. ಇನ್ನು ಹೆಚ್ಚು ಕಾಲ ಈ ವಿಶ್ವ ಉಳಿಯೋದಿಲ್ಲ, ನೀನು ಹೇಗೆ ಬದುಕ್ತಾ ಇದ್ದರೆ ಎನ್ನುವ ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ ಈ ವಿಶ್ವ ತಾಪಮಾನ ಏರಿಕೆ. ಈ ತಾಪಮಾನ ಏರಿಕೆಗೆ ತಕ್ಕ ಮಟ್ಟಿನ ತಡೆ ಯಾವುದು ಅಂತ ಅಂದರೆ ಗಿಡ ನೆಡೋದು. ಹಾಗೆ ಎಲ್ಲರೂ ಕೂಡ ಗಿಡ ನೆಡಬೇಕು, ಹಾಗೆ ಇರುವಾಗಲೂ ಕೂಡ ನೋಡ್ಕೋಬೇಕು. ನೆಲಮಾವ ಸ್ವಾಮಿ ಭಾಳ ಚೆನ್ನಾಗಿ ಹೇಳಿದ್ರು ಅದನ್ನು. ನಾವೊಂದು ಶಾಲೆಗೆ ಹೋಗಿದ್ವಿ, ಪರಿಸರದ ಗಿಡ ನೆಡೋ ಸಂದರ್ಭನೇ ಬಂತ ಅಲ್ಲಿ. ಸಾರ್ ಸ್ವಾಮಿಗಳೇ, ಪ್ರತಿ ವರ್ಷ ಗಿಡ ನೆಡ್ತೇವೆ, ಇದೇ ಕುಳಿಯಲ್ಲೇ ಪ್ರತಿ ವರ್ಷ ನೆಡುವುದಾ? ಹೌದು ಅಂತ ಅಂದ ಅವನು. ಅವನಿಗೆ ಪ್ರಶ್ನೆ ಅರ್ಥ ಆಗಲಿಲ್ಲ. ಹಾಗಾಗಲಿಕ್ಕೆ ಬಿಡಬಾರ್ದು, ನೋಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಸಾಕು, ಜೀವ ಹಾಡ್ಕೊಳ್ತದ್ದು. ಒಟ್ಟಾರೆ ಗಿಡಗಳನ್ನು ನಾವೆಲ್ಲರೂ ನೆಡಬೇಕು. ಅದು ಈ ಗ್ಲೋಬಲ್ ವಾರ್ಮಿಂಗಿಗೆ ಒಂದು ತಕ್ಕ ಮಟ್ಟಿಗೆ ಪರಿಹಾರ ಅಂತೇಳಿ ತಜ್ಞರೆಲ್ಲರೂ ಹೇಳ್ತಾ ಇದ್ದಾರೆ. ಈಗ ಬಂದಿರತಕ್ಕಂಥ ಒಂದು ಪರಸ್ಪರ ವಿರೋಧ, ಟಗ್ ಆಫ್ ವಾರ್, ಪರಿಸರ ಮತ್ತು ಅಭಿವೃದ್ಧಿ ಅಥವಾ ಪರಿಸರ ಮತ್ತು ಕೃಷಿ. ಈಗ ನಾವು ಪರಿಸರಕ್ಕೆ ಮಹತ್ವ ಕೊಡಬೇಕು ಅನ್ನೋದೇ ನಮ್ಮ ಅತ್ಯಂತ ಮಹತ್ವದ ಕಳಕಳಿ. ಹಾಗಾಗಿ ನೀವೆಲ್ಲ ಇನ್ನು ಮುಂದಿನ ಒಂದು 10-12 ದಿನಗಳಲ್ಲಿ ಗಿಡ ನೆಡತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಿರಿ. ನಿಮ್ಮ ಜಾಗದಲ್ಲಿ ಗಿಡ ನಡೆರಿ ಒಂದು, ಬೆಟ್ಟದಲ್ಲಿ ನಡೆರಿ ಒಂದು. ಆದರೆ ಈ 2 ನದಿಗಳ ಉಪನದಿಗಳೆಲ್ಲ ಇದ್ದಾವೆ, ಅಲ್ಲೆಲ್ಲ ಒಂದಲ್ಲ ಒಂದು ಕಡೆ ನೀವು ಮನೆ ಸೇರ್ ಮಾಡ್ತೀರೋ, ಊರನ್ನ ಸೇರ್ ಮಾಡ್ತೀರೋ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ, ಹೆಂಗಾರು ಸರಿ, ಒಬ್ಬನೇ ಮಾಡಿ ಆದರೂ ಸರಿ ಗಿಡ ನೆಡಬೇಕು. ಈ ಒಂದು 15 ದಿನದಲ್ಲೂ ನಮ್ಮ ಕಳಕಳಿ, ಅದು ನಮ್ಮ ಆಂದೋಲನದ ಒಂದು ಭಾಗ ಆಗಿದೆ.
ಹಿಂದೆ ನೀವು ಭಜನೆ ಮಾಡೋ ಮೂಲಕ ಕೂಡ ಆಂದೋಲನ ಮಾಡಿದ್ದೀರಿ, ನದಿ ಪೂಜೆ ಮಾಡೋ ಮೂಲಕ ಕೂಡ ಆಂದೋಲನ ಮಾಡಿದ್ದೀರಿ. ಈಗ ಇದೊಂದು ರೀತಿಯ ಆಂದೋಲನ, ಗಿಡ ನೆಡುವ ಮೂಲಕ ಆಂದೋಲನ. ಇದು ಈ 15 ದಿನ ಚೆನ್ನಾಗಿ ನಡಿಬೇಕು ಅನ್ನೋದು ನಮ್ಮ ಕಳಕಳಿ. ಇದೇ ಸಂದರ್ಭದಲ್ಲಿ ಪತ್ರ ಚಳವಳಿ ಚುರುಕಾಗಬೇಕು. ಈ ಜೂನ್ 15ರ ದಿನಾಂಕವನ್ನು ಆಗಲೇ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಹೋಗಿ ನೀವು ಬರೆದಂತಹ ಪತ್ರವನ್ನು ಎಸಿಯವರು ಕೊಡಬೇಕು. ಈಗ ಒಂದು ಪತ್ರ ಮಾದರಿಯನ್ನು ಮಾಡಿಟ್ಟಿದ್ದಾರೆ ಇಲ್ಲಿ, ಅದನ್ನು ನೋಡ್ಕೊಂಡು ನೀವೇ ನಿಮ್ಮ ಕೈಯಲ್ಲಿ ಬಂದು ಬಹಳ ಉತ್ತಮ. ಪ್ರತಿಯೊಂದು ಪತ್ರಕ್ಕೂ ಬೇರೆ ಬೇರೆಯವರು ಸಹಿ ಹಾಕಿದ್ರೆ ಬಹಳ ಉತ್ತಮ. ಪರವಾಗಿಲ್ಲ, ಒಂದೇ ಪತ್ರಕ್ಕೆ 4 ಜನ ಸಹಿ ಹಾಕ್ತಾರೆ, ಪರವಾಗಿಲ್ಲ, ಏನಾದರೂ ಆಗಲಿ. ಪತ್ರದ ಒಂದು ಚಳವಳಿ ಚುರುಕಾಗಬೇಕು. ಈ ಸಂದರ್ಭದಲ್ಲಿ ಜೂನ್ 15ರ ಕಾರ್ಯಕ್ರಮ ಹೆಚ್ಚು ಗಟ್ಟಿಯಾಗಿ ಆಗಬೇಕು. ಈಗಾಗಲೇ ಶಾಸಕರು ಸಂಸದರು ಮಾತಾಡಿದ್ದಾರೆ ಮತ್ತು ಅವ್ರು ಮಾಡೋ ಪ್ರಯತ್ನವನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಆಗಲೇ ನಾವಲ್ಲಿ ನೋಡ್ತಾನೂ ಇದ್ದೀವಿ, ಪ್ರಯತ್ನ ಮಾಡ್ತಾನೂ ಇದ್ದಾರೆ ಅವ್ರು, ಸತ್ಯ. ಈಗಾಗಲೇ ದೆಹಲಿಗೆ ಕೂಡ ನಮ್ಮ ನಿಯೋಗ ಹೋಗಿದೆ, ಹಾಗೆ ಬೆಂಗಳೂರಿಗೆ ಮುಖ್ಯಮಂತ್ರಿಗಳ ಬಳಿ ಕೂಡ ನಮ್ಮ ನಿಯೋಗ ಹೋಗಿದೆ. ಅದರಲ್ಲಿ ಇದೆಲ್ಲ ಸಂಸದರು ಮತ್ತು ಶಾಸಕರು ಎಲ್ಲರೂ ಭಾಗವಹಿಸಿದ್ದಾರೆ, ಅದಕ್ಕಾಗಿ ಶ್ರಮಿಸಿದ್ದಾರೆ ಕೂಡ. ಆದರೆ ನಮ್ಮ ಕಳಕಳಿ ಏನು ಅಂತಂದರೆ, ಇನ್ನು ಮುಂದೆ ಕೂಡ ಇದಕ್ಕೆ ಇನ್ನಷ್ಟು ನಿಗಾ ವಹಿಸುವ ಅವಶ್ಯಕತೆ ಇದೆ. ಸರ್ಕಾರದಲ್ಲಿ, ನೀರಾವರಿ ಇಲಾಖೆಯಲ್ಲಿ, NWDAದಲ್ಲಿ ಏನು ನಡೀತಾ ಇದೆ ಈಗ, ಇದರ ಬಗ್ಗೆ ಹತ್ತಿರ ನೋಡತಕ್ಕಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡ್ತಾ ಇರಬೇಕು. ನೋಡಿ, ಇಲ್ಲಿ ಹೋಗಿ ನಾವು ನಿಯೋಗದ ಮೂಲಕ ಹೋಗಿ ಇದಕ್ಕೆ ಒಪ್ಪಿ ಕೊಡಬೇಡಿ ಅಂತ ಹೇಳ್ತಾ ಇದ್ದಂತೆ ಇನ್ನೊಂದು ಕಡೆಯಿಂದ DPR ಒಪ್ಪಿ ಆಗಿಬಿಟ್ಟಿದೆ. ಆವಾಗ ನಾವು ಗಮನಿಸದೇ ಇದ್ದರೆ ಏನಾಗ್ತದೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಆಗ್ಬೋದು ಅಂತ ಕಾಣ್ತದೆ. ಈ ಕನಿಷ್ಠ ಪಕ್ಷ ಈಗಿನ ಹಂತದಲ್ಲಿ ಆ DPRಗೆ ತಡೆಯಾಜ್ಞೆ ಕೊಡುವಾಗಾದ್ರೂ ನೀವೆಲ್ಲರೂ ಒತ್ತಾಯ ಹಾಕಬೇಕು ಅಂತ ನಮ್ಮ ಕಳಕಳಿ ಜನಪ್ರತಿನಿಧಿಗಳು. ಇಷ್ಟು ಜನ ಪತ್ರ ಹಾಕ್ತಾ ಇದ್ದಾರೆ, ಇಷ್ಟು ಪ್ರತಿಭಟನೆ ಆಗ್ತಾ ಇದೆ. ಇವೆಲ್ಲಗಳನ್ನು ಆಧರಿಸಿ, ಇವುಗಳನ್ನೇ ಅವಲಂಬಿಸಿ ಸರ್ಕಾರದವರು ನೇರವಾಗಿ, ಬಹುಶಃ ಇದನ್ನು ನೀರಾವರಿ ಇಲಾಖೆ ಅಥವಾ NWDA ಮಾಡೋಕ್ಕಾಗೋದಿಲ್ಲ, ಸರ್ಕಾರವೇ ಮಾಡಬೇಕಾಗಿದೆ. ಅನ್ನ ಈ ಯೋಜನೆ ತಡೆಯಾಜ್ಞೆ ಕೊಡ್ತೇನೆ, ಈ DPR ಇಲ್ಲಿಗೆ ನಿಲ್ಲಲಿ ಅಂತ ಆಜ್ಞೆಯನ್ನು ಕೊಡಬೇಕು. ಆ ಮಟ್ಟಿಗೆ ಎಲ್ಲ ಜನಪ್ರತಿನಿಧಿಗಳು ಪ್ರಯತ್ನ ಹಾಕುವ ಅವಶ್ಯಕತೆ ಇದೆ. ಮತ್ತು ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಆಗ ನೀರಾವರಿ ಮಂತ್ರಿಗಳಾಗಿದ್ದರು. ಬಹುಶಃ ಆ ಖಾತೆ ಈಗಲೂ ಅವ್ರ ಕೈಯಲ್ಲಿ ಇರಬಹುದು ಸದ್ಯಕ್ಕೆ. ಅಂತಿದೆ, ಸರಿ, ಅದೇನೇ ಇರಲಿ. ಅವ್ರ ಹಿಂದೆ ಇದ್ದಾಗ, ನೀರಾವರಿ ಮಂತ್ರಿ ಆಗಿದ್ದಾಗ ಹೋಗಿ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ತಕ್ಕಮಟ್ಟಿಗೆ ಒಳ್ಳೆಯ ಭರವಸೆ ಮಾತನ್ನು ಅವ್ರು ಹೇಳಿದ್ದಾರೆ. ಅದೇನು ನಮಗೂ ಸ್ವಲ್ಪ ಸಮಾಧಾನ ಆಗಿದೆ ಅವರು ಹೇಳಿದ ಮಾತನ್ನು ಕೇಳಿ. ಅವರೇ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನಮ್ಮ ನಿಯೋಗ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಪ್ರಾಯಶಃ ರಾಜ್ಯ ಸರ್ಕಾರದ ಕಡೆಯಿಂದ ತಡೆಯಾಜ್ಞೆ ಬಿಡೋದಕ್ಕೆ ಸಾಧ್ಯ ಆಗಬಹುದೇನೋ ಅಂತ ಕಾಣಿಸ್ತದೆ. ಅದಕ್ಕಾಗಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಇನ್ನೊಂದು ಪ್ರಯತ್ನ ಮಾಡಬೇಕು ಅಂಥೇಳಿ ನಮ್ಮ ಕಳಕಳಿ ಇದೆ. ಈ ಒಂದು ಕಾರ್ಯಕ್ರಮವನ್ನು ಕೊಳ್ಳ ಸಮಿತಿಯವರು ಸಂಘಟನೆ ಮಾಡಿದ್ದನ್ನು ಅರಣ್ಯ ಇಲಾಖೆಯವರು ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಜನ ಕಾರ್ಯಕರ್ತರು, ಜಾಗೃತ ವೇದಿಕೆಯವರು, ಈ ಊರಿನವರು, ಇನ್ನು ಅನೇಕ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿದ್ದೀರಿ ಹಾಗೂ ಸಹಕರಿಸಿದ್ದೀರಿ. ಎಲ್ಲರ ಒಂದು ಪ್ರಯತ್ನದಿಂದ ಈ ನದಿ ತಿರುವು ಯೋಜನೆಗಳು ಸಂಪೂರ್ಣವಾಗಿ ಶಾಶ್ವತ ನಿಲ್ಲುವಂಥ ಒಂದು ಕಾಲ ಬರಲಿ ಅಂಥೇಳಿ ಹಾರೈಸೋಣ. ಇವತ್ತು ನಮಗೆ ಬಹಳ ಸಂತೋಷ, ಯಾಕೆಂದ್ರೆ ನಮ್ಮ ಎರಡೂ ಕಡೆಯೂ ಆನಂದ ಇದೆ. ಮಧ್ಯೆ ನಮ್ಮದೇ ಆನಂದ ಇಲ್ಲ. ಆನಂದ ಮಧ್ಯೆ ಕೂದ್ದೇವ, ಅದೇ ಆನಂದ. ಹೊಸ ತಲೆಮಾರಿನ ಯತಿಗಳು ನಮ್ಮ ಜೊತೆ ಇದ್ದಾರೆ. ಹೊಸ ತಲೆಮಾರಿನ ಮಕ್ಕಳಿದ್ದಾರೆ, ಯುವಕ ಯುವತಿಯರಿದ್ದಾರೆ. ಹಾಗೇನೆ ಹೊಸ ತಲೆಮಾರಿನ ಯತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಈ ಹೋರಾಟ ಏನಾದ್ರು ಕಾರಣದಿಂದ ಮುಂದುವರಿದ ಪ್ರಸಂಗ ಬಂದರೆ ಈ ಹೋರಾಟ ಏನೋ ಕಾರಣಗಳಿಂದ ಮುಂದುವರಿದ ಪ್ರಸಂಗ ಬರದೇ ಇರಲಿ, ಅಲ್ಲಿಗೆ ನಿಲ್ಲಲಿ. ಅದು ಮುಂದೆ ಪ್ರಸಂಗ ಬಂದರೆ ಮುಂದುವರ್ಕೊಂಡು ಹೋಗ್ತದೆ.
ಅದಕ್ಕೆ ಇಬ್ಬರು ಯುವ ಯತಿಗಳು ನಮ್ಮ ಜೊತೆಲಿ ಬಂದ ಬಹಳ ಸಂತೋಷ. ಹಾಗೆ ನೀವೆಲ್ಲ ಈ ಸಂಜೆ ವೇಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ, ವಿದ್ಯಾರ್ಥಿಗಳು ಬಂದಿದ್ದೀರಿ, ಹಾಗೆ ಬೇರೆ ಬೇರೆ ಸಂಸ್ಥೆಯರು ಬಂದಿರಿ. ಎಲ್ಲರೂ ತಪ್ಪದೆ ಈ ಒಂದು 15 ದಿನದಲ್ಲಿ ಗಿಡ ನಡಿ. ಮತ್ತು ವಿಶೇಷವಾಗಿ ಈ 2 ನದಿಗಳ ಉಪನದಿಗಳು ಇರತಕ್ಕಂಥ ಪ್ರದೇಶದಲ್ಲಿ ತಪ್ಪದೆ ಗಿಡ ನಡಿ. ಮತ್ತು ನೀವು ಮಾಡತಕ್ಕಂಥ ಕಾರ್ಯಕ್ರಮ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಸಲ ಮಾಧ್ಯಮಗಳಿಗೆ ಕೊಡಿ ಅದನ್ನು. ಆ ಮೂಲಕ ಈ ಗಿಡ ನೆಡು ಕಾರ್ಯಕ್ರಮದ ಆಂದೋಲನವಾಗಿ ಜಾಗೃತಿಯಾಗಿ ಕಾರ್ಯಕ್ರಮ ಆಗಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಮಾತಿಗೆ ಪೂರ್ಣ ವಿರಾಮ ಇಡ್ತೇವೆ. ಇನ್ನೊಮ್ಮೆ ಘೋಷಣೆಗಳು ಬಿಡೆವು ಬಿಡೆವು ಬೇಡ್ತಿ ಬಿಡೆವು, ಬಿಡೆವು ಬಿಡೆವು, ಬಿಡೆವು ಬಿಡೆವು, ಕೊಡೆವು ಕೊಡೆವು ಅಘನಾಶಿನಿ ಕೊಡೆವು, ಕೊಡೆವು ಕೊಡೆವು, ಕೊಡೆವು ಕೊಡೆವು. ಹರಿ ಓಂ ತತ್ಸತ್. ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಕಮಲ ಸಂಜಾತ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಸ್ವಾಮಿತ್ರೇಯರಿಗೆ ಮತ್ತೊಮ್ಮೆ ಪ್ರಣಾಮಗಳು. ಈಗ ದಯವಿಟ್ಟು ಮುಖ್ಯ ವಿಚಾರ ಕೇಳಿ. ನಮ್ಮ ಮುಂದಿನ ಹೋರಾಟದ ವಿವರನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ತಮ್ಮ ಗಮನಕ್ಕೆ. ಜೂನ್ 8ರಂದು ನೆಲಮಾವು ಸಮೀಪ ಡ್ಯಾಮ್ ಸೈಟ್ನಲ್ಲಿ ಪರಿಸರದ ಕುರಿತಾಗಿ ಕಾರ್ಯಕ್ರಮ. ಜೂನ್ 10ರಂದು ಯಲ್ಲಾಪುರದ ಬೇಟಿ ಸೇತುವೆಯ ಹೊಳೆ ಹುಲಿಯಪ್ಪನ ಸನ್ನಿಧಾನದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮ. ಜೂನ್ 15ರಂದು 10 ಗಂಟೆಗೆ ಶಿರ್ಸಿಯ AC ಆಫೀಸ್ನ ಎದುರುಗಡೆ ಪತ್ರ ಚಳುವಳಿಯ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಜೂನ್ 8, ಜೂನ್ 10, ಜೂನ್ 15. ಈಗ ಕಾರ್ಯಕ್ರಮಕ್ಕಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ವಂದನಾರ್ಪಣೆಯಲ್ಲಿ ಶ್ರೀಯುತ ರತ್ನಾಕರ ಹೆಗಡೆ ಬಾಡ್ಲುಕೊಪ್ಪ. ವೇದಿಕೆ ಮೇಲೆ ದಯವಿಟ್ಟು ಬಂಧು ಭಗಿನಿಯರು ಗಮನಿಸಿ, ಪರಮ ಪೂಜ್ಯರುಗಳು ವೇದಿಕೆಯಿಂದ ನಿರ್ಗಮಿಸಿದ ನಂತರ ದಯವಿಟ್ಟು ಇಲ್ಲಿಂದ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅಲ್ಲಲ್ಲಿಯೇ ಕುಳಿತುಕೊಳ್ಳಿ. ಇನ್ನು ಸಭಾ ಗೌರವವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಆಸೀನರಾದ ಯತಿತ್ರಯರಿಗೆ ಶಿರವಾಗಿ ವಂದಿಸಿ, ವಿಶ್ವ ಪರಿಸರ ದಿನಾಚರಣೆ ಶುಭ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಶಾಲ್ಮಲಾ ನದಿ ಉಳಿಸಿ ಚಳವಳಿಯ ಅಂಗವಾಗಿ ಎಲ್ಲ ನದಿ ತೀರಗಳಲ್ಲಿ, ಹಳ್ಳ ಕೊಳ್ಳಗಳ ಬದುವಿನಲ್ಲಿ, ದಂಡೆಗಳಲ್ಲಿ ಬೃಹತ್ ಪ್ರಮಾಣದ ಸಸ್ಯಾರೋಪಣಗೈಯುವ ಘನ ಕಾರ್ಯಕ್ಕೆ ಚಾಲನೆ ನೀಡಿ ನಮ್ಮನ್ನು ಹರಸಿದ ಶ್ರೀಮದ್ ಜಗದ್ಗುರು ಪೀಠಗಳ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಸೋಂದಾಸ್ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಶ್ರೀ 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 ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀಮದ್ ನೆಲಮಾವಿನ ಮಠ ಹೇರೂರು, ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಸೋಂದಾಸ್ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಇವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಪ್ರಣಾಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬೆಂಬಲವಿತ್ತು ಆಗಮಿಸಿದ ಪರಮ ಪೂಜ್ಯರಿಗೆ ಶ್ರೀ ಸೋಂದಾಸ್ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳ ಮತ್ತು ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ಶುಭ ಆಶೀರ್ವಾದ. ಈ ಕಾರ್ಯಕ್ರಮಕ್ಕೆ ಬೆಂಬಲವಿತ್ತು ವ್ಯಕ್ತಪಡಿಸಿದ ಮಾನ್ಯರುಗಳಾದ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶ್ರೀ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀಯುತ ಭೀಮಣ್ಣ ನಾಯ್ಕ ಅವರಿಗೆ, ವೃಕ್ಷಾರೋಪಣಾ ಅಭಿಯಾನದ ಚಳವಳಿಗೆ ಆಗಮಿಸಿ ಸಹಕರಿಸಿದ ಸಿದ್ದಾಪುರ ಯಲ್ಲಾಪುರ ತಾಲೂಕಿನ ಎಲ್ಲ ಮಠಮಾನ್ಯಗಳ ಅಧ್ಯಕ್ಷರುಗಳಿಗೆ, ಸೀಮಾಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ ಅನಂತ ವಂದನೆಗಳು. ಶ್ರೀ ಅನಂತ ಹೆಗಡೆ ಅಶೀಸರ್ ಹಾಗೂ ನಟರಾದ ನೀರ್ನಳ್ಳಿ ರಾಮಕೃಷ್ಣ ಇವರಿಗೆ, ಅರಣ್ಯ ಇಲಾಖೆಯಿಂದ ಅಗತ್ಯ ಸಸಿಗಳನ್ನು ಪೂರೈಸಿ ಸಹಕರಿಸಿದ ಶ್ರೀ ಸಂದೀಪ್ ಸೂರ್ಯವಂಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶಿರ್ಸಿ ವಿಭಾಗ ಇವರಿಗೆ, ಶ್ರೀ
ಹರೀಶ್ ಎನ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಾನ್ಮನೆ ವಿಭಾಗ ಇವರಿಗೆ, ಶ್ರೀ ಶಿವಾನಂದ್ ಎಸ್ ನಿಂಗಾಣಿ ವಲಯ ಅರಣ್ಯಾಧಿಕಾರಿಗಳು ಹುಲೇಕಲ್ ಹಾಗೂ ಸಿಬ್ಬಂದಿಗಳಿಗೆ, ಆರಕ್ಷಕ ಇಲಾಖೆಯಿಂದ ಆಗಮಿಸಿ ಸಹಕರಿಸಿದ ಸಿರ್ಸಿ ಗ್ರಾಮೀಣ ಠಾಣೆಯ PSI ಶ್ರೀ ಸಂತೋಷ್ ಕುಮಾರ್ ಎಂ ಹಾಗೂ ಸಿಬ್ಬಂದಿಗಳಿಗೆ, ಉತ್ತರ ಕನ್ನಡ ಜಿಲ್ಲಾ ಹಾಗೂ ಸಿರ್ಸಿ ಭಾಗದ ಪತ್ರಿಕಾ ಬಂಧು ಭಗಿನಿಯರಿಗೆ, ಸಭೆ ನಡೆಸಲು ಸ್ಥಳಾವಕಾಶ ನೀಡಿ ಉಪಹಾರದ ವ್ಯವಸ್ಥೆ ಮಾಡಿಕೊಟ್ಟ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಕೊಳ್ಳ ಸಂರಕ್ಷಣಾ ಸಮಿತಿಯ ಎಲ್ಲ ಸೀಮೆಗಳ ಸದಸ್ಯರುಗಳಿಗೆ, ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಭಾಗದ ಯುವಕ ಯುವತಿ ಮಂಡಳಿಗಳಿಗೆ, ಎಲ್ಲ ಭಾಗದ ಮಾತೃಮಂಡಳ ಹಾಗೂ ಕೇಂದ್ರ ಮಾತೃಮಂಡಳ ಸ್ವರ್ಣವಲ್ಲಿ ಇವರಿಗೆ, ಸಸ್ಯಾರೋಪಣಕ್ಕೆ ಅಗತ್ಯ ಸಸ್ಯಗಳನ್ನು ನೀಡಿ ಸಹಕರಿಸಿದ ಶ್ರೀ ಸಿರ್ಸಿ ND ಭಟ್ ಅವರಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ದೇವಾಲಯಗಳ ಪ್ರಮುಖರಿಗೆ, ಪರಿಸರ ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕವಾಗಿ ವಂದನೆಗಳು. ಈ ಸಸ್ಯಾರೋಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಂಬಲ ಸೂಚಿಸಿ ಸಲಹೆ ಸೂಚನೆಗಳನ್ನು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಸೀಮೆಯ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.